ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ದೇವರಾಜ್ ಜಾರಗಡಿ ಯೂಟ್ಯೂಬ್ ಕ್ಲಾಸಸ್. ವಿದ್ಯಾರ್ಥಿಗಳೇ, ನನ್ನ ಲಾಸ್ಟ್ ಕ್ಲಾಸಲ್ಲಿ ನಾನು SSLC ಬೋರ್ಡ್ ಅವ್ರು ಕೊಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2ಗೆ ಸೊಲ್ಯೂಷನ್ನ ಉತ್ತರಗಳನ್ನು ನಾವು ಫುಲ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಬೋರ್ಡ್ ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಅವರೇ ರಿಲೀಸ್ ಮಾಡಿರ್ತಕ್ಕಂಥ ಆನ್ಸರ್ಗಳನ್ನು ನಾನು ತೋರಿಸ್ತಾ ಇದ್ದೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಓಕೆ, ಸೊ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2 ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ದೀನಿ, ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಇವಾಗ ಮಾಡೆಲ್ ಕ್ವಶನ್ ಪೇಪರ್ 3 ಆ್ಯಂಡ್ 4 ರೆಡಿ ಇದ್ದಾವೆ. ಸೊ ನಾಳೆ ಒಂದಿನ ಮಾತ್ರ ಟೈಮ್ ಇರೋದು ನಿಮಗೆ, ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿ. ಸೊ ಯಾರಿಗೆ ಯಾವ ಲೆಕ್ಕ ಮಾಡೆಲ್ ಕ್ವಶನ್ ಪೇಪರಲ್ಲಿ ಗೊತ್ತಾಗಿಲ್ಲ ಅದನ್ನು ನೀವು ನೋಡ್ಕೋಬೋದು, ಸ್ಟಡಿ ಮಾಡ್ಕೋಬೋದು, ಬರ್ಕೋಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದೇ ಲೆಕ್ಕನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾನು ಮಾಡೆಲ್ ಕ್ವಶನ್ ಪೇಪರ್ 3 ಮತ್ತು 4ನ ನಾನು ಎಲ್ಲ ಲೆಕ್ಕಗಳನ್ನು ತೋರಿಸೋದ್ರಿಂದ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಜಸ್ಟ್ ತೋರಿಸ್ತಾ ಹೋಗ್ತೀನಿ. ಸೊ ನೀವು ಅದನ್ನು ನೋಡಿಕೊಂಡು ಬರ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಇಂಥ ಲೆಕ್ಕ ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ ಅಂತ ಖಂಡಿತ ನಾನು ಹೇಳ್ಕೊಡ್ತೀನಿ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಲೆಕ್ಕಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕಾದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಎಲ್ಲ ಲೆಕ್ಕಗಳನ್ನು ಮತ್ತೊಂದು ಸಲ ನೋಡ್ಬೋದು. ಓಕೆ, ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ, ನಾವು ಮಾಡೆಲ್ ಕ್ವಶನ್ ಪೇಪರ್ 3 ಮತ್ತು 4ಅನ್ನು ಕ್ವಶನ್ ವಿತ್ ಆನ್ಸರ್ನ ನೋಡ್ಕೊಂಡು ಬರೋಣ. ಓಕೆ, ಕ್ವಶನ್ ಪೇಪರ್ 3 ನೋಡಿ, ಮಾಡೆಲ್ ಕ್ವಶನ್ ಪೇಪರ್ 3 ಆನ್ಸರ್ಸ್. ಓಕೆ, ಕ್ವಶನ್ ನಂಬರ್ 1, ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಬೈ 2 ವೇರಿಯೇಬಲ್ಸ್. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳು ಪಾಠದ ಮೇಲೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಕೆ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಕೆ ವ್ಯಾಲ್ಯೂಗೆ ನೀವು ಆನ್ಸರ್ ಚೆಕ್ ಮಾಡ್ಕೊಳ್ಳಿ. 15/4 ಆಪ್ಷನ್ ಸಿ ಬರಬೇಕು. ಸೊ ಬಂದಿದೆಯಲ್ಲ ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂತಂದರೆ ಸೊ ಇನ್ನೊಂದ್ಸಲ ಮಾಡಿ. ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ನೀವು ಯಾವ ಲೆಕ್ಕ ಬೇಕಂತ ಕೇಳ್ತಿರೋ ಆ ಲೆಕ್ಕನ ನಾನು ಮತ್ತೊಂದು ಸಲ ಹೇಳ್ಕೊಡ್ತೀನಿ. ಓಕೆ ವಿದ್ಯಾರ್ಥಿಗಳೇ, ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 2, ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಆಪ್ಷನ್ ಸಿ ಪ್ರೈಮ್ ನಂಬರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3, ರೆಕ್ಟ್ಯಾಂಗಲ್ ಆಯತದ ಮೇಲೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಓಕೆ, ಸೊ the quadratic equation to find the length and breadth of the rectangle. ಸೊ ಆ ಆಯತದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಬೇಕಾದ್ರೆ ಒಂದು ಸಮೀಕರಣ ಬರುತ್ತೆ, ಅದು ವರ್ಗ ಸಮೀಕರಣ, ಕ್ವಾಡ್ರಾಟಿಕ್ ಇಕ್ವೇಶನ್. ಆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ 2 ಟೈಪ್ಸ್, ಒಂದು ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಶನ್, ಇನ್ನೊಂದು ಅಫೆಕ್ಟೆಡ್ ಕ್ವಾಡ್ರಾಟಿಕ್ ಇಕ್ವೇಶನ್. ಒಂದು ಶುದ್ಧ ವರ್ಗ ಸಮೀಕರಣ, ಇನ್ನೊಂದು ಮಿಶ್ರ ವರ್ಗ ಸಮೀಕರಣ. ಓಕೆ, so 3x square minus 75 equal to 0. This is pure quadratic equation. ಇದು ಶುದ್ಧ ವರ್ಗ ಸಮೀಕರಣ. ಸೊ ಮಿಶ್ರ ವರ್ಗ ಸಮೀಕರಣ, affected quadratic equation ಅಂತಂದ್ರೆ that is in the form of ax square plus bx plus c equal to 0. ಆಪ್ಷನ್ ಬಿ ಇದೆಯಲ್ಲ, this is affected quadratic equation. ಇದು ಮಿಶ್ರ ವರ್ಗ ಸಮೀಕರಣ, ಇದು ಶುದ್ಧ ವರ್ಗ ಸಮೀಕರಣ, because this is in the form of ax square plus c equal to 0. ಓಕೆ, ಸೊ ನೆಕ್ಸ್ಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಸರಳಿ ಮೇಲೆ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಸೊ nth ಟರ್ಮ್, ಎನ್ನನೇ ಪದ ಕೊಟ್ಟಿದ್ದಾರೆ. ಸೊ 4th ಟರ್ಮ್ ಕೇಳಿದ್ದಾರೆ. ತುಂಬ ಸಿಂಪಲ್ ಇದೆ. ಎಲ್ಲಿ ಎನ್ ಇರುತ್ತೋ ಅಲ್ಲಿ 4 ಬರೆದ್ಬಿಟ್ರೆ ತುಂಬ ಬಾಯಿಂದ ಹೇಳ್ಬೋದು. 2 4 8, 8ರಲ್ಲಿ 1 ಕಳೆದ್ರೆ 7. ಸೊ ಆನ್ಸರ್ ಇಸ್ 7, ಆಪ್ಷನ್ ಬಿ. ತುಂಬ ಈಸಿ, ಸಿಂಪಲ್ ಕೇಳಿದ್ದಾರೆ ನೋಡಿ ಪ್ರಶ್ನೆ, 1 ಮಾರ್ಕ್ಸಿಗೆ. ಓಕೆ, ನೆಕ್ಸ್ಟ್ ಕ್ವಶನ್, the following the pair of triangles that are always similar are. ಓಕೆ, ಒಂದು ತ್ರಿಭುಜದಲ್ಲಿ ದ ಪೇರ್ ಆಫ್ ಟ್ರಯಾಂಗಲ್ಸ್, ಒಂದು ಜೋಡಿ ತ್ರಿಭುಜಗಳಲ್ಲಿ ಆಲ್ವೇಸ್ ಸಿಮಿಲರ್, ಯಾವಾಗಲೂ ಸಿಮಿಲರ್ ಆಗಿರೋದು, ಓಕೆ, ಸಮರೂಪಿ ಆಗೋದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ, ಎನಿ 2 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6, ದ ಫಾರ್ಮುಲಾ ಟು ಫೈಂಡ್ ದಿ ವ್ಯಾಲ್ಯೂಮ್ ಆಫ್ ಎ ಸ್ಪಿಯರ್. ವಿದ್ಯಾರ್ಥಿಗಳೇ, ಈ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಓಕೆ, ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ಸ್ ಅಲ್ಲಿ ಎಲ್ಲ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್.
ಆಲ್ರೆಡಿ ನಾನು ಯೂಟ್ಯೂಬ್ ಕ್ಲಾಸಲ್ಲಿ ನಾನು ಎಲ್ಲ ಫಾರ್ಮುಲಾಗಳನ್ನು ಬರೆದಿದ್ದೀನಿ, ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ನೀವು ಹೋಗಿ ಯೂಟ್ಯೂಬಲ್ಲಿ ಆ ಕ್ಲಾಸ್ನ ನೋಡ್ಕೋಬೋದು. ಸೊ ಇಲ್ಲಿ ಸ್ಪಿಯರ್, ಒಂದು ಗೋಳದ ಘನಫಲ ಕಂಡುಹಿಡಿಯತಕ್ಕಂಥ ಸೂತ್ರ ಕೇಳಿದರೆ ವ್ಯಾಲ್ಯೂಮ್ ಆಫ್ ಸ್ಪಿಯರ್. ಸೊ 4/3 πr³ v = 4/3 πr³. ಎಲ್ಲ ಫಾರ್ಮುಲಾ ನೋಡ್ಕೊಳ್ಳಿ, ಯಾವ ಫಾರ್ಮುಲಾ ಬೇಕಾದರೂ ಕೇಳ್ಬೋದು. ಸ್ಪಿಯರ್ ಕೇಳ್ತಾರಂತಿಲ್ಲ, ಕೋನ್ ಕೇಳ್ಬೋದು, ಹೆಮಿಸ್ಪಿಯರ್ ಕೇಳ್ಬೋದು, ಸಿಲಿಂಡರ್ ಕೇಳ್ಬೋದು. ಓಕೆ, ಏನು ಬೇಕಾದರೂ ಕೇಳ್ಬೋದು. ಎಸ್, ನೆಕ್ಸ್ಟ್ ಕ್ವಶನ್ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಓಕೆ, ಸೊ ಏನು ಹೇಳ್ತಾ ಇದ್ದಾರೆ ಅವರು, ಎಫ್ ರೆಫರ್ಸ್ ಟು ಇನ್ ದಿಸ್ ಫಾರ್ಮುಲಾ. ಎಫ್ ಏನು ಹೇಳ್ಕೊಡುತ್ತೆ, ಏನು ತೋರಿಸುತ್ತೆ ಎಫ್ ಅಂತ ಹೇಳಿದ್ದಾರೆ. ಎಫ್ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್, ಆ ವರ್ಗಾಂತರದ ಆವೃತ್ತಿಯನ್ನು ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8, ಬಹುಪದೋಕ್ತಿಗಳು ಪಾಲಿನೋಮಿಯಲ್ಗೆ ಸಂಬಂಧಪಟ್ಟಿದ್ದು. ದ ಜೀರೋ ಆಫ್ ದ ಪಾಲಿನೋಮಿಯಲ್ 5x + 3 ಈಸ್, ಇದ್ರದ್ದು ಶೂನ್ಯತೆ ಏನಾಗಿರುತ್ತೆ? ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಆಪ್ಷನ್ ಎ -3/5 ಆಗಿರುತ್ತೆ. ಸೊ ಅದೇ ರೀತಿ ಇವಾಗ ಒನ್ ವರ್ಡ್ ಅಲ್ಲಿ MCQ ನೋಡಿದ್ವಿ. ಇವಾಗ ಒಂದು ವಾಕ್ಯದ ಪ್ರಶ್ನೆಗಳು ನೋಡಿ. ಕ್ವಶನ್ ನಂಬರ್ 9, ಒಂದು ಟ್ರಯಾಂಗಲ್ ಮೇಲೆ ಎಸ್ ದ ಹೆಲ್ಪ್ ಆಫ್ ಥೇಲ್ಸ್ ಥಿಯರಮ್ ಮೇಲೆ ಒಂದು ಲೆಕ್ಕ ಕೇಳಿದ್ದಾರೆ. ಸೊ AD/DB = AA/EC ಫಾರ್ಮುಲಾ ಹಾಕ್ಕೊಂಡು BPT ಥೇಲ್ಸ್ ಥಿಯರಮ್ಗೆ ಇನ್ನೊಂದು ಹೆಸರು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಕರಿತೀವಿ. ಸೊ ಉತ್ತರ 2.4 ಸೆಂಟಿಮೀಟರ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 10 ಇಸ್ ಸಿಂಪಲ್ ನೋಡಿ. ರೈಟ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ P of A, B ಫ್ರಮ್ ದ ಒರಿಜಿನ್. ಮೂಲ ಬಿಂದು ಅಂತ ಬಂದಾಗ D = √A² + B². ಇದೇ ಫಾರ್ಮುಲಾ ಕೇಳ್ಬೋದು, ಅಥವಾ ಡಿಸ್ಟೆನ್ಸ್ ಫಾರ್ಮುಲಾ ಬರೀರಿ ಅಂತ ಕೇಳ್ಬೋದು, ಅಥವಾ ಮಿಡ್ ಪಾಯಿಂಟ್ ಫಾರ್ಮುಲಾ ಬರೀ ಅಂತ ಕೇಳ್ಬೋದು, ಅಥವಾ ಸೆಕ್ಷನ್ ಫಾರ್ಮುಲಾ, ದೂರ ಕಂಡುಹಿಡಿತಕ್ಕಂಥ ಸೂತ್ರ ಕೇಳ್ಬೋದು, ಮಧ್ಯಬಿಂದು ಕಂಡುಹಿಡಿತಕ್ಕಂಥ ಸೂತ್ರ ಕೇಳ್ಬೋದು, ಅಥವಾ ಭಾಗ ಪ್ರಮಾಣ ಸೂತ್ರ ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 11, ಕ್ವಾಡ್ರಾಟಿಕ್ ಪಾಲಿನೋಮಿಯಲ್, ವರ್ಗ ಬಹುಪದೋಕ್ತಿಯಲ್ಲಿ f(1) ಎಲ್ಲಿ x ಇರುತ್ತೆ ಅಲ್ಲಿ 1 ಹಾಕ್ಬಿಟ್ರೆ f(1) ವ್ಯಾಲ್ಯೂ 12 ಅಂತ ನಮಗೆ ಈಸಿಯಾಗಿ ಹೇಳ್ಬೋದು. ಸೊ ಈ ಥರ ಲೆಕ್ಕನೂ ನೋಡ್ಕೋಬೇಕು ವಿದ್ಯಾರ್ಥಿಗಳೇ, ರೆಡಿಯಾಗಿ ಇದೇ ಥರ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 12, ಅರಿಥ್ಮೆಟಿಕ್ ಪ್ರೋಗ್ರೆಷನ್, ತುಂಬ ಸಿಂಪಲ್ ಇದೆ. ಸೊ S4 - S3 ಅಂದರೆ A4. ಓಕೆ, ಅಂದರೆ Sn - Sn - 1 ಅಂದರೆ An. ವಿ ಹ್ಯಾವ್ ಒಂದು ಫಾರ್ಮುಲಾ, ನಮಗೊಂದು ಸೂತ್ರ ಗೊತ್ತು, ಒಂದು ಫಾರ್ಮುಲಾ ಗೊತ್ತು. ಏನಂತ ಕೇಳಿದ್ರೆ An = Sn - Sn - 1. ಸೊ Sn ಅಂದರೆ 4 ಇದೆ, Sn - 1 ಅಂದರೆ 4ರಲ್ಲಿ 1 ಕಳೆದ್ರೆ 3. ಸೊ ಈ ಥರ ಒಂದು ಲೆಕ್ಕ ಬರೋ ಚಾನ್ಸಸ್ ಇದೆ. ರೆಡಿಯಾಗಿ ಬಂದರೆ ಇದೇ ಕ್ವಶನ್ ಬರ್ಬೋದು, ಅಥವಾ ನಂಬರ್ ಚೇಂಜ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 13. ಓಕೆ, ಎಸ್, C = 2πr ಫಾರ್ಮುಲಾ ಯೂಸ್ ಮಾಡಬೇಕು. ಸೊ R = 3.5 ಸೆಂಟಿಮೀಟರ್. ರೇಡಿಯಸ್ ಕಂಡಿಡಿ ಅಂತ ಹೇಳಿದ್ದಾರೆ. ಸೊ ಫಾರ್ಮುಲಾ ಯೂಸ್ ಮಾಡಿಕೊಂಡು ರೇಡಿಯಸ್ ಕಂಡಿಡಿದ್ಬಿಡಿ. ನೆಕ್ಸ್ಟ್ ಗ್ರಾಫ್ ಇದೆ, ಯಾವುದಿದು? ಎಸ್, ಪ್ಯಾರಲಲ್ ಲೈನ್, ಸಮಾಂತರ ರೇಖೆಗಳಿಗೆ ಯಾವುದೇ ಥರ ಸೊಲ್ಯೂಷನ್ ಇರಲ್ಲ, ನೋ ಸೊಲ್ಯೂಷನ್. ಓಕೆ, ಇದೇ ರೀತಿ ಅವರು ಪ್ಯಾರಲಲ್ ಲೈನ್ಸ್ ಅಷ್ಟೇ ಇಲ್ಲಿ ಕೇಳಿದ್ದಾರೆ. ನೀವು ಇಂಟರ್ಸೆಕ್ಷನ್ ಲೈನ್ಸ್, ಛೇದಿಸುವ ರೇಖೆಗಳನ್ನು ನೋಡ್ಕೋಬೇಕು. ಕೋಇನ್ಸಿಡೆಂಟ್ ಲೈನ್ಸ್, ಐಕ್ಯಗೊಳ್ಳುವ ರೇಖೆಗಳನ್ನು ನೋಡ್ಕೋಬೇಕು. ಓಕೆ, ಎಸ್. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿ ಮೇಲೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇಫ್ sin A + sin² A = 1, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ cos² A + cos⁴A ಅಂತ ಹೇಳಿದ್ದಾರೆ. ಎಸ್, ಏನು ಕೊಟ್ಟಿದ್ದಾರೆ? ಇಕ್ವೇಶನ್ 1 ಅಂದ್ಕೊಳ್ಳಿ. ಓಕೆ, sin A ಇಲ್ಲೇ ಇಟ್ಕೊಳ್ಳಿ. ಈ sin² ಪ್ಲಸ್ ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಎರಡು ಕಡೆ ಸ್ಕ್ವೇರ್ ಮಾಡಿ. ಸೊ ಯು ವಿಲ್ ಗೆಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಮೇಲೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಪ್ರಶ್ನೆ ಇದೆ, ಉತ್ತರ ಇದೆ. ಯಾವ್ದು ಪ್ರಶ್ನೆ ಗೊತ್ತಾಗಲ್ಲ ನನಗೆ ಕಮೆಂಟ್ ಮಾಡಿ, ನಾನು ಆ ಲೆಕ್ಕನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಈ ಥರ ಒಂದು ಪ್ರಶ್ನೆ, 17ನೇ ಪ್ರಶ್ನೆ, 2 ಮಾರ್ಕ್ಸಿಗೆ. ಈ ಥರ ಒಂದು ಪ್ರಶ್ನೆ, ಶೋ ದಟ್ ಆರ್ ಪ್ರೂವ್ ದಟ್ ದ ಗಿವನ್ ಈಸ್ ಇರ್ಯಾಷನಲ್ ನಂಬರ್. ಇರ್ಯಾಷನಲ್ ನಂಬರ್ ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಪಕ್ಕಾ ಬರುತ್ತೆ, ನೋಡ್ಕೊಳ್ಳಿ.
ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆ, ನೋಡಿಕೊಂಡು ಒಂದ್ಸಲ ಬರೀರಿ. ಗೊತ್ತಾಗಿಲ್ಲ ಅಂದರೆ ಬರೋವರೆಗೂ ಬರಿತಾ ಇರಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಓಕೆ, ನಿಮ್ಗೆ ಬರೋವರೆಗೂ ಈ ಲೆಕ್ಕನ ಬರಿತಾ ಇರಬೇಕು. ಓಕೆ, ಒಂದು 3-4 ಸಲ ಬರೆದ್ರೆ ಬರುತ್ತೆ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಪ್ರಶ್ನೆಗೆ ಗೊತ್ತಾಗಿಲ್ಲ ಆ ಪ್ರಶ್ನೆಗೆ ಆನ್ಸರ್ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18, ಸರ್ಕಲ್ಸ್ ಟ್ಯಾಂಜೆಂಟ್ಸ್ ಮೇಲೆ ಒಂದು ಪ್ರಶ್ನೆ ಇದೆ. ತುಂಬ ಸಿಂಪಲ್ ಇದೆ. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಓಕೆ, 18 ಅದು ಎಸ್ ಒಂದು ಏನು ಕೇಳಿದ್ದಾರೆ, ಫೈಂಡ್ ದ ಲೆಂತ್ ಆಫ್ ಪಿ ಬಿ ಕೇಳಿದ್ದಾರೆ. ಓಕೆ, ಎ ಒ ಬಿ ಕಂಡಿಡ್ಕೊಳ್ಳಿ ಅಂತ ಹೇಳಿದರೆ, ಆಮೇಲೆ ಪಿ ಬಿ ಕಂಡಿಡಿ ಸೊ ಇಲ್ಲಿ ಕಂಡಿಡಿದ್ದಾರೆ. ಓಕೆ, ಎ ಒ ಬಿ 100 ಡಿಗ್ರಿ ಬರುತ್ತೆ, ಪಿ ಬಿ 4 ಸೆಂಟಿಮೀಟರ್ ಬರುತ್ತೆ. ಓಕೆ, ತುಂಬ ಸಿಂಪಲ್ ಇದೆ. ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೋಬೋದು. ಜಸ್ಟ್ ರೀಕಾಲ್ ಮಾಡೋಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 19, ಈ ಥರ 2 ಈಕ್ವೇಷನ್ ಕೊಟ್ಬಿಟ್ಟು ಎಲಿಮಿನೇಷನ್ ಮೆಥಡಿಂದ ಆದರೂ ಮಾಡಿ ಅಂತಾರೆ, ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್, ಆದೇಶ ವಿಧಾನ ಅಥವಾ ವರ್ಜಿಸುವ ವಿಧಾನ. ಇಲ್ಲಿ ಏನು ಮಾಡಿದ್ದಾರೆ ಅವರು, ಈಕ್ವೇಷನ್ 1 ಮತ್ತು 2ನ ಕೂಡಿಸಿದ್ದಾರೆ. ಆ್ಯಡಿಂಗ್ ಈಕ್ವೇಷನ್ 1 and 2 ಎರಡು ಕೂಡಿಸಿದ್ದಾರೆ. ಅದಕ್ಕೆ 2x + x 3x ಆಗಿದೆ. +y - y ಕ್ಯಾನ್ಸಲ್ ಆಗಿದೆ. 10 + 2 12. ಇಲ್ಲಿ 8 3 ಇದೆ, ಈ ಕಡೆ ಬಂದರೆ /3 ಆಗುತ್ತೆ. x = 4. ತುಂಬ ಈಸಿ. ಇದನ್ನು ಯಾವುದಾದ್ರೂ ಈಕ್ವೇಷನ್ 1 ಅಲ್ಲಾದರೂ ಹಾಕ್ಬೋದು, 2 ಅಲ್ಲಾದರೂ ಹಾಕ್ಬೋದು, y ವ್ಯಾಲ್ಯೂ ಸಿಕ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಎ ಪಿ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಕ್ವಶನ್ ನಂಬರ್ 20 ನೋಡ್ಕೊಳ್ಳಿ, ಪ್ರಶ್ನೆ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಎಲ್ಲ ಯೂಟ್ಯೂಬಲ್ಲಿ ಇವೆಲ್ಲ ಲೆಕ್ಕ ನಾನು ಮಾಡಿದ್ದೀನಿ. ಹೋಗಿ ಎಕ್ಸ್ಪ್ಲನೇಷನ್ ಬೇಕಂದರೆ ನಾನು ಯೂಟ್ಯೂಬ್ ಚಾನಲ್ನ ಹೋಗಿ ನೋಡ್ಕೋಬೋದು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 21, HCF LCM ಮೇಲೆ ಒಂದು ಪ್ರಶ್ನೆ ಇದೆ. ಎಸ್, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 22, 2 ಪ್ರಶ್ನೆ ಕೊಟ್ಟಿದ್ದಾರೆ. ಇವೆರಡರಲ್ಲಿ ನಿಮ್ಗೆ ಯಾವ್ದು ಬರುತ್ತೆ ಅದನ್ನು ಬಿಡಿಸಿ. ಓಕೆ, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಮೇಲ್ಗಡೆ ಪ್ರಶ್ನೆ ನಾವು ಬಿಡಿಸ್ತೀವಿ. ಓಕೆ, ಇಲ್ಲಿ ದ ರೇಷಿಯೋ 2:3 ಅಂತ ಹೇಳಿದರೆ ಅಲ್ಲಿ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಎಸ್, ಅಲ್ಲಿ ಭಾಗ ಪ್ರಮಾಣ ಸೂತ್ರ ಯೂಸ್ ಮಾಡಬೇಕು. ಓಕೆ, ಇದು 6 ಪ್ರಶ್ನೆಗೆ ಉತ್ತರ ಇಲ್ಲಿದೆ. x1 y1 x2 y2 ವ್ಯಾಲ್ಯೂ, m1 m2 ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಸೆಕ್ಷನ್ ಫಾರ್ಮುಲಾ ಭಾಗ ಪ್ರಮಾಣ ಸೂತ್ರ ಹಾಕಿ ಮಾಡಿದ್ದಾರೆ. ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಬೇಕು. 1ನೇ ಪ್ರಶ್ನೆಗೆ ಡಿಸ್ಟೆನ್ಸ್ ಫಾರ್ಮುಲಾ y ವ್ಯಾಲ್ಯೂ ಕಂಡುಕೋಬೇಕಂತಂದರೆ ಸೊ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಅಲ್ಲಿ ಎಸ್ y ವ್ಯಾಲ್ಯೂ ಕಂಡುಹಿಡ್ಕೊಂಡಿದ್ದಾರೆ. y = 3 or y = -9 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 23, ಟ್ರಿಗ್ನೋಮೆಟ್ರಿ ಮೇಲಿದೆ. ಪಕ್ಕ ಈ ಥರ ಒಂದು ಪ್ರಶ್ನೆ 100% ಇರುತ್ತೆ. ಸೊ ನೋಡ್ಕೊಳ್ಳಿ, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಅವುಗಳ ರೆಸಿಪ್ರೋಕಲ್. ಓಕೆ, ಎಲ್ಲ ನೋಡಿಕೊಂಡ್ರೆ ಈಸಿಯಾಗಿ ಒಂದು ಲೆಕ್ಕ ಈಸಿಯಾಗಿ ನೀವು ಬಿಡಿಸ್ಬೋದು. ನೆಕ್ಸ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲೆ ರೂಟ್ಸ್ ಕಂಡುಹಿಡಿಯೋದು ನೋಡ್ಕೋಬೇಕು, ಮತ್ತು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯೋದೊಂದು ಲೆಕ್ಕ ರೆಡಿ ಆಗಬೇಕು, ಮತ್ತು ಡಿಸ್ಕ್ರಿಮಿನೆಂಟ್ ಮೂಲಗಳ ಶೋಧಕನೂ ರೆಡಿ ಆಗಬೇಕು. ಮೂಲಗಳ ಶೋಧಕ. ಓಕೆ, ಎಸ್, ಪ್ರಶ್ನೆ ಇದೆ, ಉತ್ತರ ಇದೆ, ನೋಡ್ಕೊಳ್ಳಿ. ಯಾವುದಾದ್ರೂ ಲೈನ್ ಗೊತ್ತಾಗಿಲ್ಲ ಅಂತಂದರೆ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡಿದ್ದೀನಿ, ಹೋಗಿ ನೋಡ್ಕೋಬೋದು. ಇಲ್ಲಾಂದರೆ ಕಮೆಂಟ್ ಮಾಡ್ಬೋದು, ನನಗೆ ಈ ಥರ ಈ ಪ್ರಶ್ನೆ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂತಂದರೆ ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಡಿಸ್ಕ್ರಿಮಿನೆಂಟ್ ಇಲ್ಲಿ ಮಾಡಿದ್ದೀವಿ. ಇಲ್ಲಿ ಕ್ವಶನ್ ನಂಬರ್ 1ಗೆ ಆನ್ಸರ್ ಇಲ್ಲಿದೆ, ಆರ್ ಕ್ವಶನ್ಗೆ ಇಲ್ಲಿದೆ ಆನ್ಸರ್. ಇದು ಆರ್ ಕ್ವಶನ್ಗೆ. ಓಕೆ, ಅಂದರೆ ಇಲ್ಲಿ ನಾವು ಏನು ಕಂಡುಹಿಡಿತೀವಿ ಅಂತಂದರೆ ಡಿಸ್ಕ್ರಿಮಿನೆಂಟ್ ಶೋಧಕ ಕಂಡುಹಿಡಿದಿದ್ವಿ. ಇಲ್ಲಿ ಅವುಗಳನ್ನು ಸಾಲ್ವ್ ಮಾಡಿದ್ವಿ. ವರ್ಗ ಸಮೀಕರಣ ಕ್ವಾಡ್ರಾಟಿಕ್ ಈಕ್ವೇಷನ್ನ ನಾವು ರೂಟ್ಸ್ ಫೈಂಡ್ ಔಟ್ ಮಾಡಿದ್ವಿ, ಮೂಲಗಳನ್ನು ಕಂಡುಹಿಡಿದಿದ್ವಿ. ಓಕೆ, ನೆಕ್ಸ್ಟ್ 25 ಪ್ರೊಬ್ಯಾಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ, ಉತ್ತರ ಇದೆ, ನೋಡ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್ ಥಿಯರಮ್ 100% ಗ್ಯಾರಂಟಿ. ಓಕೆ, ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ನಾವು ಎಕ್ಸ್ಟರ್ನಲ್ ಪಾಯಿಂಟಿಂದ 2 ಟ್ಯಾಂಜೆಂಟ್ ಡ್ರಾ ಮಾಡಿದರೆ ಆ ಟ್ಯಾಂಜೆಂಟ್ಸ್ ಈಕ್ವಲ್ ಇರ್ತವೆ. ದ ಲೆನ್ಸ್ ಆಫ್ ದ ಟ್ಯಾಂಜೆಂಟ್
ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. 100% ಗ್ಯಾರಂಟಿ. ರೆಡಿಯಾಗಿ ಪ್ರಾಕ್ಟೀಸ್ ಮಾಡಿ, ಪಕ್ಕಾ ಬರುತ್ತೆ. ಇದು ರೆಡಿ ಆಗಬೇಕು. ಓಕೆ, 100% ಬರುತ್ತೆ. ಇದು ಬಂದಿಲ್ಲ ಅಂತಂದರೆ ಎಸ್, ಇನ್ನೊಂದು ಥಿಯರಮ್ ಇದೆ. ಯಾವುದು? ಎಸ್, ರೇಡಿಯಸ್ ಅಂಡ್ ಟ್ಯಾಂಜೆಂಟ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ತ್ರಿಜ್ಯ ಮತ್ತು ಸ್ಪರ್ಶಕಗಳು ಒಂದಕ್ಕೊಂದು ಲಂಬವಾಗಿರ್ತವೆ, 90 ಡಿಗ್ರಿ ಇರುತ್ತೆ. ಆ ಥಿಯರಮ್ನು ನೋಡ್ಕೊಳ್ಳಿ. ಎರಡರಲ್ಲಿ ಒಂದು ಥಿಯರಮ್ ಬರುತ್ತೆ. ಕ್ವಶನ್ ನಂಬರ್ 27, ಪಾಲಿನೋಮಿಯಲ್ ಮತ್ತು ಗ್ರಾಫ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಅದೇ ಪಾಲಿನೋಮಿಯಲ್ ಒಂದು ಗ್ರಾಫ್ ಬರುತ್ತೆ. ಸೊ ಪ್ರಶ್ನೆ ಇದ್ದಾವೆ, ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ರೆಡಿ ಇದ್ದಾವೆ. ಬೋರ್ಡ್ ಅವರೇ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಯಾವ ಲೆಕ್ಕ ಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ಓಕೆ, ಗ್ರಾಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಓಕೆ, ಸೊ ಎಲ್ಲ ಫಾರ್ಮುಲಾ ನೆನ್ಪಿಟ್ಕೋಬೇಕು, ಈಸಿಯಾಗಿ ನೀವು ಬಿಡಿಸ್ಬೋದು. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಕ್ವಶನ್ ನಂಬರ್ 28. 2 ಪ್ರಶ್ನೆ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ನೀವು ಬಿಡಿಸ್ಬೇಕು. ಪರ್ಫೆಕ್ಟಾಗಿ ಬರೋದನ್ನು ಬರೀರಿ. ಟೈಮ್ ಇತ್ತಂದರೆ 2 ಪ್ರಶ್ನೆಗೆ ಉತ್ತರ ಕೊಡಿ. ಟೈಮ್ ಇಲ್ಲ ಅಂತಂದರೆ ಸದ್ಯಕ್ಕೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಕರೆಕ್ಟಾಗಿ ಬರಿಬೇಕು. ಯಾವ್ದು ಪರ್ಫೆಕ್ಟ್ ಬರುತ್ತೆ ಇವೆರಡರಲ್ಲಿ ಅದನ್ನು ನೀವು ಬಿಡಿಸ್ಬೇಕಾಗುತ್ತೆ. ಟ್ರಯಾಂಗಲ್ಸ್ಗೆ ಇದು ಸಂಬಂಧಪಟ್ಟಿದೆ. ಓಕೆ, ಎಸ್. ನೆಕ್ಸ್ಟ್ ಪ್ಯಾರಲೋಗ್ರಾಮ್. ಉತ್ತರ ಇಲ್ಲಿದೆ ನೋಡಿ. ಎಸ್, ಆರು ಪ್ರಶ್ನೆಗೆ. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಿಯೋಮೆಟ್ರಿ ಮೇಲೆ ಒಂದು ಪ್ರಶ್ನೆ ಇದೆ, ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ ಆ್ಯಂಡ್ ವೈ ಫೈಂಡ್ ಔಟ್ ಮಾಡಬೇಕು. ಪ್ರಶ್ನೆ ಇಲ್ಲಿದೆ, ಆನ್ಸರ್ ಇಲ್ಲಿದೆ. ಫಸ್ಟ್ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕಂಡುಹಿಡ್ಕೊಂಡಿದ್ದಾರೆ. 2 ಸಲ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಯು ವಿಲ್ ಗೆಟ್ ಎಕ್ಸ್ ಈಕ್ವಲ್ ಟು 6, ವೈ ಈಕ್ವಲ್ ಟು 2. ಓಕೆ, ಮಧ್ಯಬಿಂದು ಸೂತ್ರವನ್ನು ಬರೀಬೇಕು. 2 ಸಲ ಬರೀಬೇಕು. ಒಂದು ಎ ಸಿ ಮಿಡ್ ಪಾಯಿಂಟ್ ಕಂಡಿಬೇಕು, ಇನ್ನೊಂದು ಬಿ ಡಿ ಮಿಡ್ ಪಾಯಿಂಟ್ ಕಂಡಿಬೇಕು. ಇಲ್ಲಿದೆ ನೋಡಿ, ಎ ಸಿ ಮತ್ತು ಬಿ ಡಿ ಕರ್ಣಗಳು. ಅವುಗಳ ಏನು ಕಂಡುಕೋಬೇಕು ನಾವು? ಮಿಡ್ ಪಾಯಿಂಟ್ಸ್ ಕಂಡುಕೋಬೇಕು. ಓಕೆ, ಎಸ್, ಮಿಡ್ ಪಾಯಿಂಟ್ ಆಫ್ ಎ ಸಿ ಆ್ಯಂಡ್ ಮಿಡ್ ಪಾಯಿಂಟ್ ಆಫ್ ಬಿ ಡಿ. ಎಸ್. ನೆಕ್ಸ್ಟ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದ ಮೇಲೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಪ್ರಶ್ನೆ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ. ಇದೇ ಥರ ಒಂದು ಪ್ರಶ್ನೆ ಇದೆ. ಅದನ್ನು ಬಿಡಿಸಿದರೆ ಇದು ಬಿಡಿಸಕ್ಕೆ ಬರುತ್ತೆ. ಓಕೆ, ಆನ್ಸರ್. ನೆಕ್ಸ್ಟ್ ಎಸ್, ಇಲ್ಲಿ ನಾವು ಏನು ಕಂಡುಹಿಡಬೇಕು? ಫೈಂಡ್ ದ ಮೀನ್ ಮತ್ತು ಮೋಡ್ ಅಥವಾ ಮೀಡಿಯನ್. ಮೀನ್, ಮೋಡ್, ಮೀಡಿಯನ್. ಓಕೆ, 3 ಇದರಲ್ಲಿ ಯಾವುದಾದ್ರೂ 2 ಕೊಡ್ತಾರೆ, ಅದರಲ್ಲಿ ಯಾವುದಾದ್ರು ಒಂದು ಬರಿ ಅಂತ ಕೇಳ್ತಾರೆ. ಸೊ ಮೀನ್, ಮೋಡ್, ಮೀಡಿಯನ್ ಫಾರ್ಮುಲಾ ರೆಡಿ ಇರಬೇಕು. ಓಕೆ, ಮೀನ್ ಫಾರ್ಮುಲಾ ಇಲ್ಲಿದೆ ನೋಡಿ. ಮೀನ್ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಓಕೆ, 33 ಬರುತ್ತೆ. ನೆಕ್ಸ್ಟ್ ಮೋಡ್ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಎಚ್. ಓಕೆ, ಬಹುಲಕ. ಈ ಸೂತ್ರದಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮೋಡ್ 17.1414 ಅಂತ ಬರುತ್ತೆ. ನೆಕ್ಸ್ಟು ಎಸ್, ಮತ್ತೊಂದು ಪ್ರಶ್ನೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಒಂದು ವಾಕ್ಯ ಕೊಟ್ಟಿದ್ದಾರೆ, ಸಮಸ್ಯೆ ಆಧಾರಿತ. ಅದನ್ನು ನೀವು ಮೆಥಮೆಟಿಕ್ಸಲ್ಲಿ ಬರೆದ್ಬಿಟ್ಟು ಸಾಲ್ವ್ ಮಾಡೋದು. ಓಕೆ, ಪ್ರಶ್ನೆ ನೋಡಿ, ಉತ್ತರ ಎಲ್ಲಿದೆ. ರೆಡಿಯಾಗಿ ಪ್ರಾಕ್ಟೀಸ್ ಮಾಡಿ. ಇವೇ ಲೆಕ್ಕ ಬರ್ಬೋದು ಅಥವಾ ಈ ಥರ ಬೇರೆ ಪ್ರಶ್ನೆಗಳು ಕೇಳ್ತಾರೆ. ನೆಕ್ಸ್ಟು ಟ್ರಿಗ್ನೋಮೆಟ್ರಿಯಲ್ಲಿ 2 ಪ್ರಶ್ನೆ ಇದ್ದಾವೆ. 2ರಲ್ಲಿ ಯಾವುದಾದ್ರೂ ಒಂದು ನೀವು ಬಿಡಿಸ್ಬೇಕಾಗುತ್ತೆ. ಪ್ರಶ್ನೆ ನೋಡ್ಕೊಳ್ಳಿ. ಎಸ್, ಅವುಗಳಿಗೆ ಉತ್ತರ ಇಲ್ಲಿದೆ. ಎಸ್, ಆ ಟೇಬಲ್ ಕೋಷ್ಟಕ sin 0, sin 30, sin 45, sin 60, sin 90 ಅವುಗಳನ್ನು ನೀವು ರೆಡಿ ಆಗಬೇಕು. ಅದ್ರ ಜೊತೆಗೆ ಫಾರ್ಮುಲಾ ರೆಡಿ ಆಗಬೇಕು. ರೆಡಿ ಆದರೆ ಈಸಿಯಾಗಿ ಪ್ರಶ್ನೆಗೆ ಉತ್ತರ ಬಿಡಿಸ್ಬೋದು. ನೆಕ್ಸ್ಟ್ ಗ್ರಾಫ್, 4 ಮಾರ್ಕ್ಸಿಗೆ ಒಂದು ಗ್ರಾಫ್ ಬಂದೇ ಬರುತ್ತೆ. ಗ್ರಾಫ್ ರೆಡಿಯಾಗಿ ನೋಡಿ. 4 ಮಾರ್ಕ್ಸಿಗೆ ನಾವು ಇಲ್ಲಿ ಈಕ್ವೇಷನ್ ರೆಡಿ ಮಾಡಬೇಕು. y ಈಕ್ವಲ್ ಟು 8 ಮೈನಸ್ 2x ಆಗುತ್ತೆ ಫಸ್ಟ್ ಈಕ್ವೇಷನ್. ಸೆಕೆಂಡ್ ಒನ್ y ಈಕ್ವಲ್ ಟು 6 ಮೈನಸ್ x ಆಗುತ್ತೆ. ದ ಹೆಲ್ಪ್ ಆಫ್ ದೀಸ್ 2
ಈಕ್ವೇಷನ್ಸ್, ಯು ಕ್ರಿಯೇಟ್ ಗ್ರಾಫ್. ಇವೆರಡು ಸಮೀಕರಣದ ಸಹಾಯದಿಂದ ನೀವು ಗ್ರಾಫ್ ತಯಾರು ಮಾಡಿ. ಗ್ರಾಫ್ ಈ ಥರ ಬರುತ್ತೆ, ಎರಡು ಛೇದಿಸ್ತವೆ, ಎಲ್ಲಿ ಕೂಡ್ತವಲ್ಲ ಅಲ್ಲಿಂದ ಎರಡು ಪರ್ಪೆಂಡಿಕ್ಯುಲರ್ ಲೈನ್ಸ್ ಲಂಬ ರೇಖೆಗಳನ್ನು ಹಾಕಬೇಕು. ಸೊ ಇಲ್ಲಿ x = 4, ಇಲ್ಲಿ y = 2 ಬರಿಬೇಕು ಲಾಸ್ಟ್. ದೇರ್ಫೋರ್ x = 4, y = 2. ನೋಡಿ, ಎರಡು ಟೇಬಲ್ ಹಾಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಮೇಲೆ ಒಂದು ಲೆಕ್ಕ ಕೇಳಿದ್ದಾರೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಲೆಕ್ಕ ಮಾಡ್ರಿ ಅಂತ ಹೇಳಿದ್ದಾರೆ. ಕ್ವಶನ್ ಇಲ್ಲಿದೆ, ಆನ್ಸರ್ನ ತೋರಿಸ್ತೀನಿ. ಮೊದಲು ಪ್ರಶ್ನೆ ತೋರಿಸ್ತೀನಿ. ಓಕೆ, ಎಷ್ಟೋ ಜನರ ಹತ್ರ ಪ್ರಶ್ನೆ ಪತ್ರಿಕೆ ಇರುತ್ತೆ, ಉತ್ತರ ಗೊತ್ತಿರಲ್ಲ. ಸೊ ಹಾಗಾಗಿ ಉತ್ತರ ತೋರಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೋಡಿ, ಆನ್ಸರ್ ಕೊಟ್ಟಿದ್ದಾರೆ. ಸ್ಲೋ ಆಗಿ ಇನ್ನೊಂದ್ಸಲ ತೋರಿಸ್ತೀನಿ. ಎಸ್, ಇಲ್ಲಿ ಪ್ರಶ್ನೆ ಇದಾವೆ, ಎರಡು ಪ್ರಶ್ನೆ. ಓಕೆ, ಪ್ರಶ್ನೆ ಒಂದ್ಸಲ ನೋಡ್ಕೊಂಬಿಡಿ. ಕ್ವಶನ್ಸ್ ಆರ್ ದೇರ್ ಹಿಯರ್. ರೀಡ್ ದ ಕ್ವಶನ್, ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ದೆನ್ ಓನ್ಲಿ ಯು ವಿಲ್ ಗೆಟ್ ದ ಸೊಲ್ಯೂಷನ್ಸ್. ಪ್ರಶ್ನೆನ ನೋಡಬೇಕು, ಅರ್ಥ ಮಾಡ್ಕೋಬೇಕು. ಅರ್ಥ ಆದಮೇಲೆ ಅವಕ್ಕೆ ಉತ್ತರನ ನಾವು ಯೋಚನೆ ಮಾಡ್ಬೋದು. ಪ್ರಶ್ನೆ ನೋಡದೆ, ಅರ್ಥ ಆಗದೆ ಉತ್ತರ ಬಿಡ್ಸಕ್ಕೆ ಹೋಗ್ಬೇಡಿ. ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯವಾದದ್ದು. ಎಸ್, ಉತ್ತರ ರೆಡಿ ಇದೆ, ನೋಡ್ಕೊಳ್ಳಿ. ಎಸ್, ಸೊ AP ಕಂಡಿಡ್ಕೊಂಡಿದ್ದಾರೆ. ನೆಕ್ಸ್ಟ್ ಆರ್ ಕ್ವಶನ್ ಇದೆಯಲ್ವ, ಆರ್ ಕ್ವಶನಿಗೆ ಆನ್ಸರ್ ಇಲ್ಲಿ. ಇನ್ನೊಂದು ಪ್ರಶ್ನೆ. ಎಸ್, AN ಫಾರ್ಮುಲಾ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ SN ಫಾರ್ಮುಲಾ ಯೂಸ್ ಮಾಡಿದ್ದಾರೆ. SN ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಆನ್ಸರ್ ಮಾಡಿದ್ದಾರೆ. ಇವುಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟೈಮ್ ಇಲ್ಲ ವಿದ್ಯಾರ್ಥಿಗಳು, ಇನ್ನೂ ಒಂದೇ ದಿನ ಇದೆ. ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ದೀನಿ. ಈಗ ಥೇರಮ್ಸ್, ಪಕ್ಕಾ ಒಂದು ಥೇರಮ್ ಇರುತ್ತೆ, ಒಂದು 3 ಮಾರ್ಕ್ಸಿಗೆ ಒಂದಿರುತ್ತೆ, 4 ಮಾರ್ಕ್ಸಿಗೆ ಒಂದಿರುತ್ತೆ. ಸೊ ಥೇರಮ್ಸ್ ರೆಡಿ ಆಗಬೇಕು. ಓಕೆ, ನೋಡ್ಕೊಳ್ಳಿ. ಥೇರಮ್ಸು ಎರಡು ಥೇರಮ್ ಕೊಟ್ಟಿದ್ದಾರೆ, ಎರಡರಲ್ಲಿ ಯಾವುದಾದ್ರೂ ಒಂದು ಬರಿಬೇಕು. ಪ್ರಶ್ನೆ ತೋರಿಸಿದ್ದೀನಿ, ಆನ್ಸರ್ ನೋಡ್ಕೊಳ್ಳಿ ಇವಾಗ. ಎಸ್, ಥೇರಮ್ಸು, ಥೇರಮ್ಸ್ ಕೇಳ್ಬೋದು, ಇಲ್ಲಾಂದ್ರೆ ಈಗೇನು ಎರಡು ಥೇರಮ್ ಕೇಳಿದಾರಲ್ಲ ಅವುಗಳನ್ನು ರೆಡಿ ಆಗಬೇಕು ನೀವು. ಇದು ಆರ್ ಥೇರಮ್ದು ಆನ್ಸರ್. ಓಕೆ, ಇನ್ನೊಂದ್ಸಲ ನೋಡ್ಕೊಂಬಿಡಿ. ಪ್ರಶ್ನೆನೂ ತೋರಿಸ್ತೀನಿ, ಉತ್ತರನೂ ತೋರಿಸ್ತೀನಿ. ಎರಡು ಥೇರಮ್ ಇಲ್ಲಿದೆ ನೋಡಿ. ಎಸ್, ಥೇಲ್ಸ್ ಥೇರಮ್ ಬಂದಿಲ್ಲ ಅಂತಂದರೆ, ಸೊ ನೀವು ಒಂದು 4 ಥೇರಮ್, ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಥೇರಮ್ ಕೊಟ್ಟಿದ್ದಾರೆ ಎಲ್ಲ ರೆಡಿ ಆಗಿಬಿಡಿ, ಎಲ್ಲ ಥೇರಮ್ಸ್ ರೆಡಿ ಆಗಿಬಿಡಿ. ಸೊ ಅದರಲ್ಲಿ ಅವರು ಯಾವ್ದು ಬೇಕಾದರೂ ಕೇಳ್ಬೋದು. ಥೇಲ್ಸ್ ಕೇಳ್ಬೋದು, ಅಥವಾ ಇಲ್ಲಾಂದರೆ ಇಲ್ಲಿ ಕೊಟ್ಟಿದ್ದಾರಲ್ವ ಇವೆರಡರಲ್ಲಿ ಒಂದು, ಅಥವಾ ಥೇಲ್ಸ್. ಎಸ್, ಆನ್ಸರ್ ತಗೊಳ್ಳಿ, ನೋಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ ಆನ್ಸರ್. ಎಸ್, ನೆಕ್ಸ್ಟ್ ಆರ್ ಪ್ರಶ್ನೆಗೆ ಉತ್ತರ ಎಲ್ಲಿದೆ. ಆರ್ ಯಾರಿಗೆ ಪಾಸ್ಟ್ ಅನಿಸುತ್ತೆ ಅವರು ಸ್ಕ್ರೀನ್ಶಾಟ್ ತೊಗೊಂಡು ನೀಟಾಗಿ ಬರ್ಕೊಂಡು ಅರ್ಥ ಮಾಡ್ಕೋಬೋದು ವಿದ್ಯಾರ್ಥಿಗಳು. ನಿಮಗೆ ಇದು ಪಾಸ್ಟ್ ಅನಿಸಿದರೆ ಸ್ಕ್ರೀನ್ಶಾಟ್ ತಗೊಂಡು ನೀಟಾಗಿ ಬರ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮಲ್ಲಿ ಬರೀರಿ. ಓಕೆ, ಕ್ವಶನ್ ನಂಬರ್ 37 ನೋಡಿ. ಪ್ರಶ್ನೆ ಸ್ವಲ್ಪ ದುಡಿದಿದೆ, ಪ್ರಶ್ನೆನ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಪ್ರಶ್ನೆ ನೋಡ್ಕೊಂಡ್ರಾ, ಇದ್ರದ್ದು ಆನ್ಸರ್ ಇಲ್ಲಿದೆ. ಡೈಗ್ರಾಮು, ಆ ಪ್ರಶ್ನೆಗೆ ಇದು ಡೈಗ್ರಾಮ್, ಇದು ಚಿತ್ರ, ಆ ಚಿತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ. Question number 38. Surface area and volumes, last question. Okay, ಪ್ರಶ್ನೆ ನೋಡ್ಕೊಂಬಿಡಿ. ಎಸ್, ಕ್ವಶನ್ ನಂಬರ್ 38 ಇಲ್ಲಿದೆ. 5 ಮಾರ್ಕ್ಸಿಗೆ ಬರುತ್ತೆ. ಸೊ ಕ್ವಶನ್ ನೋಡಿ, ನೋಡ್ಕೊಂಡ್ರಲ್ವ. ಇದಕ್ಕೆ ಒಂದು ಚಿತ್ರ ಕೊಡ್ತಾರೆ ಅವರು. 5 ಪ್ರಶ್ನೆ, ಇದು ಡಯಾಗ್ರಾಮ್. ಇದನ್ನಾದರೂ ಬಿಡಿಸಿ. ಯಾರಿಗೆ ಆ ಪ್ರಶ್ನೆ ಕಷ್ಟ ಅನಿಸುತ್ತೋ ಆರ್ ಕ್ವಶನ್, ಇನ್ನೊಂದು ಪ್ರಶ್ನೆ ಇಲ್ಲಿದೆ ನೋಡಿ, ಇದನ್ನಾದರೂ ಬಿಡಿಸಿ ಅಂತ ಹೇಳಿದ್ದಾರೆ. ಸೊ ಮೊದಲ ಪ್ರಶ್ನೆಗೆ ಉತ್ತರ ಎಲ್ಲಿದೆ ನೋಡಿ, ಆನ್ಸರ್. ಫಸ್ಟ್ ಕ್ವಶನ್ಗೆ ಆನ್ಸರ್ ವಿತ್ ಡಯಾಗ್ರಾಮ್ ಅವರೇ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಆನ್ಸರ್. ಓಕೆ, ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಂಡು ನೀವು ಆರಾಮಾಗಿ ಕಲ್ತ್ಕೋಬೋದು. ಒಂದು ವೇಳೆ ನೀವು ಆಲ್ರೆಡಿ ಮಾಡಿದರೆ ಆನ್ಸರ್ ಸರಿ ಇದಾವಲ್ಲ ಅಂತ ಚೆಕ್ ಮಾಡ್ಕೋಬೋದು.
ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಆರ್ ಕ್ವಶನ್ಗೆ ತೋರಿಸ್ತೀನಿ. ಇದು ಒಂದು ಪ್ರಶ್ನೆಗೆ, ಇನ್ನೊಂದು ಆರ್ ಪ್ರಶ್ನೆಗೆ ಇಲ್ಲಿದೆ. ಆರ್ ಪ್ರಶ್ನೆಗೆ ಉತ್ತರ ಕೂಲಾಗಿ ಸ್ಟಡಿ ಮಾಡಿದರೆ ಈಸಿಯಾಗಿ ಮಾರ್ಕ್ಸ್ ಸಿಗ್ತವೆ. ಓಕೆ ವಿದ್ಯಾರ್ಥಿಗಳು, ಎಸ್, ಇಲ್ಲಿಗೆ ಇದು ಮುಗೀತು. ಸರ್ಫೇಸ್ ಏರಿಯಾ ಆಫ್ ರಿಮೈನಿಂಗ್ ಸಾಲಿಡ್ ಇನ್ನೊಂದ್ಸಲ ಬೇಕಾದರೆ ನೋಡ್ಕೊಂಬಿಡಿ. ಇಲ್ಲಿ ಫಾರ್ಮುಲಾ ಇದೆ. ಸರ್ಫೇಸ್ ಏರಿಯಾ ಆಫ್ ರಿಮೈನಿಂಗ್ ಸಾಲಿಡ್ ಈಕ್ವಲ್ ಟು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಮೈನಸ್ ಪೈ ಆರ್ ಸ್ಕ್ವೇರ್ ಏರಿಯಾ ಆಫ್ ಸರ್ಕಲ್. ಪೈ ಆರ್ ಸ್ಕ್ವೇರ್ ಮೀನ್ಸ್ ಏರಿಯಾ ಆಫ್ ಸರ್ಕಲ್. ಓಕೆ, ಅದಕ್ಕಿಂತ ಮುಂಚೆ ಸ್ಲ್ಯಾಂಟ್ ಹೈಟ್ ಎಲ್ ಕಂಡುಹಿಡ್ಕೋಬೇಕು. ಎಲ್ ಕಂಡುಹಿಡ್ಕೊಂಡಿದ್ದಾರೆ. ಓಕೆ, ಫಾರ್ಮುಲಾ ರೆಡಿ ಆಗಿಬಿಟ್ರೆ ಆರ್ ಇನ್ನೊಂದು ಪ್ರಶ್ನೆಗೆ ಉತ್ತರ ಇದೆ. ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್, ವ್ಯಾಲ್ಯೂಮ್ ಆಫ್ ಕೋನ್, ಎರಡು ಫಾರ್ಮುಲಾ ಬರ್ಕೋಬೇಕು. ಬರ್ಕೊಂಡು ನೋಡಿ, ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡಲ್ಲಿ ವ್ಯಾಲ್ಯೂಮ್ ಆಫ್ ಕೋನ್ನ ಮೈನಸ್ ಮಾಡಿಬಿಟ್ರೆ ನಿಮಗೊಂದು ಆನ್ಸರ್ ಸಿಗುತ್ತೆ. ಅದಾದಮೇಲೆ ಸ್ಲ್ಯಾಂಟ್ ಹೈಟ್, ಎಲ್ ಮೀನ್ಸ್ ಸ್ಲ್ಯಾಂಟ್ ಹೈಟ್ ಆಫ್ ಎ ಕೋನ್. ಎಸ್, ಸೊ ನೋಡ್ಕೊಳ್ಳಿ ಉತ್ತರ ಆಲ್ರೆಡಿ ತೋರಿಸಿದ್ದೀನಿ, ಮತ್ತೊಂದು ಸಲ ತೋರಿಸಿದೆ. ಇಲ್ಲಿಗೆ ಇದು ಮುಗಿದು ವಿದ್ಯಾರ್ಥಿಗಳು. ದಿಸ್ ಇಸ್ ದಿ ಲಾಸ್ಟ್ ಕ್ವಶನ್, ಲಾಸ್ಟ್ ಲೈನ್ ಉತ್ತರ. ಓಕೆ, ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ 4 3 ಮುಗೀತು. 4ನೇ ಪ್ರಶ್ನೆ ನೋಡ್ಕೊಳ್ಳಿ. 4ನೇದು 1ನೇ ಪ್ರಶ್ನೆ ಉತ್ತರ ಇಲ್ಲಿದೆ. ಓಕೆ, ತುಂಬ ಸಿಂಪಲ್ ಇದ್ದಾವೆ, ನೋಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಕ್ವಶನ್ ಪೇಪರ್ ಇರುತ್ತೆ. ಆನ್ಸರ್ ಏನಾದರೂ ರಾಂಗ್ ಬರ್ಕೊಂಡ್ರೆ ಅವ್ರು ಕೊಟ್ಟಿರೋ ಆನ್ಸರ್ನ ಒಂದ್ಸಲ ನಿಮ್ಮ ಆನ್ಸರ್ ಅವ್ರ ಆನ್ಸರ್ ತಾಳೆ ನೋಡಿ, ವೆರಿಫಿಕೇಶನ್ ಮಾಡಿ. ರಾಂಗ್ ಆಗಿದ್ದರೆ ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲೆ ಕ್ವಶನ್ ನಂಬರ್ 3 ಇದೆ. ಕ್ವಶನ್ ನಂಬರ್ 4 HCF ಮೇಲೆ ಒಂದು ಪ್ರಶ್ನೆ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ಪ್ಯಾರಲೆಲೋಗ್ರಾಮ್ ಮೇಲೆ ಒಂದು ಪ್ರಶ್ನೆ ಇದೆ. 4 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಒಂದು ಪ್ರಶ್ನೆ ಇದೆ, ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟು ಪ್ರೊಬ್ಯಾಬಿಲಿಟಿ, ಸಂಭವನೀಯತೆ, ಆಪ್ಷನ್ ಡಿ 0.7. ನೆಕ್ಸ್ಟು ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಗಳ ಮೇಲೆ ಒಂದು ಪ್ರಶ್ನೆ ಇದೆ, ಅದಕ್ಕೆ ಆನ್ಸರು ಆಪ್ಷನ್ ಎ 10. ಓಕೆ, ಎಕ್ಸ್ಗೆ ತುಂಬ ಈಸಿ ಇದ್ದಾವೆ, ಎಕ್ಸ್ಪ್ಲೇನ್ ಮಾಡೋದು ಬೇಡ. ಓಕೆ, 2 ನಂಬರ್ನ ಸೇರಿಸ್ಬೇಕು. 14 + 6 20, 20ರ ಅರ್ಥ 10, a + b/2 ಅಂತ ಫಾರ್ಮುಲಾ ಯೂಸ್ ಮಾಡಿದ್ದಾರೆ ಅಷ್ಟೇ. ಸೊ ತುಂಬ ಸಿಂಪಲ್ ಇದ್ದಾವೆ. ಆಲ್ರೆಡಿ ನಾನು ಈ ಲೆಕ್ಕಗಳನ್ನು ಯೂಟ್ಯೂಬಲ್ಲಿ ನನ್ನ ಯೂಟ್ಯೂಬ್ ಕ್ಲಾಸಲ್ಲಿ ಬಿಡಿಸಿದ್ದೀನಿ, ನೋಡ್ಕೋಬೋದು ನೀವು. ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ಸ್ ಇದ್ದಾವೆ, ನೋಡ್ಕೊಳ್ಳಿ. ಪ್ರಶ್ನೆ ರೆಡಿ ಇದೆ. ಎಸ್, ನೋಡಿ ಎಷ್ಟು ಈಸಿ ಇದೆ. 1 ಸೊಲ್ಯೂಷನ್ ಆರ್ ಯುನಿಕ್ ಸೊಲ್ಯೂಷನ್ ಅಂತ ಬರೆದ್ರೆ 1 ಮಾರ್ಕ್ಸ್ ಇದೆ. ಕ್ವಶನ್ ಎಷ್ಟು ದೊಡ್ಡದಿದೆ, ಆನ್ಸರ್ ಎಷ್ಟು ಈಸಿ ಇದೆ. ಕನ್ನಡದಲ್ಲಿ ಅನನ್ಯ ಪರಿಹಾರ ಅಥವಾ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ. ನೆಕ್ಸ್ಟ್ ಒಂದು ಫಾರ್ಮುಲಾ ಇದೆ, ಶೂನ್ಯತೆಗಳು ಕೊಟ್ಟಾಗ ಹೆಂಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ತಯಾರು ಮಾಡ್ತೀರ ಅಂತಂದರೆ ಫಾರ್ಮುಲಾ ಇದೆ, ರೆಡಿ ಆಗಿಬಿಡಿ, ನೋಡ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ, ಸಮಾಂತರ ಶ್ರೇಣಿಗಳು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಮೇಲೆ ಇದೆ. ತುಂಬ ಸಿಂಪಲ್ ಇದೆ. an = a + n - 1 × d ಫಾರ್ಮುಲಾ ಯೂಸ್ ಮಾಡಿದರೆ ಈಸಿಯಾಗಿ ನಾವು ಬಿಡಿಸ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12, ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ -3, 4 ಅಂತ ಹೇಳಿದ್ದಾರೆ. ಎಸ್, ಮೂಲ ಬಿಂದು √x² + y². ಓಕೆ, ಒರಿಜಿನ್ ಅಂತ ಬಂದಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ 5 ಯೂನಿಟ್ಸ್ ಬರುತ್ತೆ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಮೇಲೆ ಸಿಂಪಲ್ ಆಗಿ 1 ಮಾರ್ಕ್ಸಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಶ್ನೆ ನೋಡ್ಕೊಳ್ಳಿ.
ಓಕೆ, ಫಾರ್ಮುಲಾ ನೆನ್ಪಿಟ್ಕೋಬೇಕು. ಕಾಟ್ ಟ್ಯಾನ್ ಇದ್ದರೆ ಟ್ಯಾನ್ ಬರೆದಿದ್ದಾರೆ. ಕಾಟ್ ಅಂದರೆ 1/tan, ಕಾಸ್ ಇದ್ದರೆ ಕಾಸ್ ಇದೆ, ಸೆಕ್ ಅಂದರೆ 1/cos. ಕಾಸ್ ಸಿಂಪ್ಲಿಫೈ ಮಾಡ್ಬೋದು ನಾವು. ಕಾಸ್ ಒಂಜ ಹೋಗುತ್ತೆ, ಟ್ಯಾನ್ ಒಂಜ ಹೋಗುತ್ತೆ, 1 - 1 ಅಂದರೆ 0. ಓಕೆ, ಎಸ್. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂಮ್ ಆಫ್ ಕ್ಯೂಬ್ ಆಫ್ ಎಡ್ಸ್ 6 cm ಅಂತ ಹೇಳಿದರೆ. ಸೊ ಫಾರ್ಮುಲಾ ಈಸ್ ವೆರಿ ಈಸಿ. 8ನೇ ಕ್ಲಾಸ್ ಲೆಕ್ಕ ಇದು. ಎ ಕ್ಯೂಬ್, ಸೊ 6 × 6 × 6 ಮಾಡಿದ್ರೆ 216 cm3. ನೆಕ್ಸ್ಟ್ ಕ್ವಶನ್ ರೆಡಿ ಇದೆ, ಆನ್ಸರ್ ರೆಡಿ ಇದೆ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ಸ್. ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಆಫ್ ರೇಡಿಯಸ್. ಓಕೆ, ಒಂದು ಗೋಳದ ತ್ರಿಜ್ಯ 7 cm ಇದ್ದಾಗ ಅದರದ್ದು ಸರ್ಫೇಸ್ ಏರಿಯಾ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ 4πr². ನೆಕ್ಸ್ಟ್ ಕ್ವಶನ್ ನಂಬರ್ 17, 2 ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಎರಡನ್ನಕ್ಕೂ ಆನ್ಸರ್ ತೋರಿಸ್ಬಿಡ್ತೀನಿ. ಇದು ಕ್ವಶನ್ ನಂಬರ್ 1ಗೆ ಆನ್ಸರು, 6 ಕ್ವಶನ್ಗೆ ಮುಂದೆ ಬರುತ್ತೆ ಆನ್ಸರ್. 6 ಕ್ವಶನ್ ಇಲ್ಲಿ 6 ಬಂತು. ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್. ಓಕೆ, ತುಂಬ ಸಿಂಪಲ್ ಇದ್ದಾವೆ. ಆಲ್ರೆಡಿ ನಾನು ಯೂಟ್ಯೂಬ್ ಕ್ಲಾಸಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನನ್ನ ಯೂಟ್ಯೂಬ್ ಕ್ಲಾಸ್ನ ನೋಡ್ಕೋಬೋದು. ಎಸ್, ಕ್ವಶನ್ ನಂಬರ್ 18, ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಕ್ವಾಡ್ರಾಟಿಕ್ ಈಕ್ವೇಷನ್, ವರ್ಗ ಸಮೀಕರಣ ಅಥವಾ ಫೈಂಡ್ ದ ರೂಟ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ತುಂಬ ಸಿಂಪಲ್ ಇದೆ ನೋಡಿ. ಇಲ್ಲಿ ಫಸ್ಟ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋ ಆನ್ಸರ್ ತೋರಿಸಿದ್ದೀನಿ, ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಬೇಕಾದರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ಆಮೇಲೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡಿದ್ದಾರೆ. ನೋಡಿ ಹೆಂಗೆ ಮಾರ್ಕ್ಸ್ ಬರ್ತಾವಂತ ಅವರೇ ಕೊಟ್ಟಿದ್ದಾರೆ, ನೀಟಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ 19, ಈ ಥರ ಒಂದು ಪ್ರಶ್ನೆ 100% ಇದೆ. ಎಲ್ಲ ಥರ ಒಂದು ಪ್ರಶ್ನೆ ಇದ್ದೇ ಇರ್ತವೆ. ಓಕೆ, ಇರ್ಯಾಷನಲ್ ನಂಬರ್, ಭಾಗಲಬ್ಧ ಸಂಖ್ಯೆ ಎಂದು ತೋರಿಸಿ ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ನೀವು ರೆಡಿ ಆಗಿಬಿಡಿ. ಓಕೆ, ಪ್ರಾಕ್ಟೀಸ್ ಮಾಡಬೇಕಿದೆ. ಒಂದು 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಇರ್ಯಾಷನಲ್ ನಂಬರ್ ಅಂತ ನಾವು ಪ್ರೂವ್ ಮಾಡ್ಬೋದು. ಇಲ್ಲಿಂದ ಇಲ್ಲಿಗೆ ನೋಡಿ ಬಂದ್ಬಿಡುತ್ತೆ. ನೋಡಿ ಅಷ್ಟು ಈಸಿ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್, ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ಹೇಳಿದರೆ ತುಂಬ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಓಕೆ, ಈಕ್ವೇಷನ್ 1, 2 ಅಂತ ಬರ್ಕೊಂಡ್ಬಿಟ್ಟು, ಸೊ 1ರಲ್ಲಿ 2 ಕಳೆದಿದ್ದೀವಿ ನಾವು. ಈಕ್ವೇಷನ್ 1 - ಈಕ್ವೇಷನ್ 2 ಮಾಡಿದ್ದೀವಿ. ಸೊ ಅದಕ್ಕೆ 15ರಲ್ಲಿ 5 ಕಳೆದ್ರೆ 10 ಬರುತ್ತೆ. ಇಲ್ಲಿ -y ಇದೆ, ಸೊ ಚಿಹ್ನೆ ಚೇಂಜ್ ಆದರೆ +y ಆಗಿಬಿಡುತ್ತೆ. +y -y ಕ್ಯಾನ್ಸಲ್ ಆಗ್ತವೆ. ಸೊ 3ರಲ್ಲಿ 2 ಕಳೆದ್ರೆ 3x ಅಲ್ಲಿ 2x ಕಳೆದ್ರೆ 1x. ಈ x ವ್ಯಾಲ್ಯೂನ ಈಕ್ವೇಷನ್ 1ಅಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡಿ, 2ರಲ್ಲಾದರೂ ಮಾಡಿ, we will get y ವ್ಯಾಲ್ಯೂ. ಸೊ y ವ್ಯಾಲ್ಯೂ ಈಸ್ 15. ಅಂಡರ್ಸ್ಟುಡ್ ಅಲ್ವಾ? ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಮಿಡ್ ಫೈಂಡ್ ಫಾರ್ಮುಲಾದ ಮೇಲೆ ಒಂದು ಪ್ರಾಬ್ಲಮ್ ಕ್ವಶನ್ ಕೊಟ್ಟಿದ್ದಾರೆ. ದ ಹೆಲ್ಪ್ ಆಫ್ ಮಧ್ಯಬಿಂದು ಸೂತ್ರ, ಮಿಡ್ ಪಾಯಿಂಟ್ ಫಾರ್ಮುಲಾ, ಅದ್ರ ಮೇಲೆ x = 8, y = 4. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್ LCM HCF ಮೇಲೆ ಒಂದು ಪ್ರಶ್ನೆ ಇದೆ. ಪ್ರಶ್ನೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಪ್ರಶ್ನೆ AB = HL, H × L = A × B. ಫಾರ್ಮುಲಾ ಇಂಪಾರ್ಟೆಂಟ್ ಇಲ್ಲಿ. ಸೊ ಏನು ಕೇಳಿದ್ದಾರೆ? ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಎಚ್ ಕೊಟ್ಟಿದ್ದಾರೆ, ಎಲ್ ಕೇಳಿದ್ದಾರೆ. LCM ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ, ಸೊ ಎಲ್ ಇಲ್ಲೇ ಇಟ್ಕೊಂಡು ಇಂಟು ಎಚ್ ಈ ಕಡೆ ಬಂದರೆ /H ಆಗುತ್ತೆ. ಸೊ LCM ಈಸ್ 182 ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ನಂಬರ್ ಬಿ ಫೈಂಡ್ ಔಟ್ ಮಾಡಬೇಕು. ಸೊ ಬಿ ಇಲ್ಲೇ ಇಟ್ಕೊಳ್ಳಿ, ಇಂಟು ಎ ಇದ್ದಿದ್ದು /A ಆಗುತ್ತೆ. ಸೊ B = 26. ನೆಕ್ಸ್ಟ್ ಮತ್ತೆ ಟ್ರಿಗ್ನೋಮೆಟ್ರಿ ಮೇಲೆ ಒಂದು ಪ್ರಶ್ನೆ ಇದೆ. ಪ್ರಶ್ನೆ ಎಲ್ಲಿದೆ? ಆನ್ಸರು ತಗೊಳ್ಳಿ. ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 24. ಎಸ್, ಪ್ರಶ್ನೆ, ಅದಕ್ಕೆ ಆನ್ಸರ್. ವಿದ್ಯಾರ್ಥಿಗಳೇ, ನಾನು ಇಲ್ಲಿ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ತೋರಿಸ್ತಾ ಇದ್ದೀನಿ, ಕ್ವಶನ್ ವಿತ್ ಆನ್ಸರ್ಸ್. ಇಲ್ಲಿ ನಾನು ಯಾವುದೇ ಪ್ರಶ್ನೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಆಲ್ರೆಡಿ ನಾನು ಯೂಟ್ಯೂಬ್ ಕ್ಲಾಸಲ್ಲಿ ನಾನು ಸುಮಾರು ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕಾದರೆ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು
ಮತ್ತೊಂದು ಸಲ ಎಕ್ಸ್ಪ್ಲನೇಷನ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 25, 3 ಮಾರ್ಕ್ಸ್ ಕ್ವಶನ್. 9 ಕ್ವಶನ್ ಇರ್ತವೆ. ಸೊ 3 9 27 ಮಾರ್ಕ್ಸ್ ಬರ್ತವೆ. ನೋಡಿ, ಪಾಲಿನೋಮಿಯಲ್ ಬಹುಪದೋಕ್ತಿಗಳು ಪಾಠದ ಮೇಲೆ ಒಂದು ಪ್ರಶ್ನೆ ಇದೆ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಆಲ್ಫಾ ಕ್ಯೂಬ್ ಇಂಟು ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಕ್ಯೂಬ್ ಅಂತ ಹೇಳಿದ್ದಾರೆ. ಸೊ ಏನು ಈಕ್ವೇಶನ್ ಕೊಟ್ಟಿದ್ದಾರೆ ಬರ್ಕೊಂಡು ವಾಟ್ ಈಸ್ ದ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಬರ್ಕೊಂಡ್ಬಿಟ್ಟು, ಸೊ ನಾವು ಆಲ್ಫಾ ಕ್ಯೂಬ್ ಇಂಟು ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಕ್ಯೂಬ್ ಈಕ್ವಲ್ ಟು 10 ಅಂತ ಈಸಿಯಾಗಿ ಬಿಡಿಸ್ತೀವಿ. ನೋಡಿ, ಈಸಿ ಇದೆ. ಆನ್ಸರ್ 10 ಬರುತ್ತೆ. ಆನ್ಸರ್ ತೋರಿಸಿದ್ದೀನಿ. ನೋಡೋಕೆ ಪ್ರಶ್ನೆ ಟಫ್ ಅನಿಸ್ತವೆ. ಫಾರ್ಮುಲಾ ಗೊತ್ತಿರಬೇಕು. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ ಅಂದರೆ ಸಿ ಬೈ ಎ. ಫಾರ್ಮುಲಾ ಬರ್ಕೊಂಡು ಎಸ್, ಇಲ್ಲಿ ಆಲ್ಫಾ ಇಂಟು ಬೀಟಾ ಕಾಮನ್ ತಗೊಳ್ಳಿ, ಆವಾಗ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಉಳಿತವೆ. ಸೊ ಅದನ್ನು ಇಲ್ಲಿ ನಾವು ಬರ್ಕೊಂಡ್ಬಿಡ್ಬೇಕು. ಓಕೆನಾ? ಎಸ್. ನೆಕ್ಸ್ಟ್, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಆ ಫಾರ್ಮುಲಾ ನೀವು 8ನೇ ಕ್ಲಾಸಲ್ಲಿ ಬರ್ತವೆ. ಸ್ವಲ್ಪ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೀನ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೀನ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಓಕೆ, ಈ ಫಾರ್ಮುಲದ ಮೇಲೆ ಲೆಕ್ಕಗಳು ಜಾಸ್ತಿ ಕೇಳ್ತಾರೆ. ಎಲ್ಲ ಫಾರ್ಮುಲಾ ಇಂಪಾರ್ಟೆಂಟು. ಇನ್ನೂ ಒಂದಿನ ಇದೆ, ಯಾರಿಗಾಗಲ್ಲ ಅಟ್ಲೀಸ್ಟ್ ಕೆಲವೊಂದಿಷ್ಟು ಫಾರ್ಮುಲದ ಮೇಲೆ ಆದರೂ ನೀವು ವರ್ಕ್ ಮಾಡಲೇಬೇಕು. ಎಲ್ಲ ಫಾರ್ಮುಲದ ಮೇಲೆ ಯಾರು ವರ್ಕ್ ಮಾಡ್ತಾರೋ, ಎಲ್ಲ ಫಾರ್ಮುಲಾ ಎಲ್ಲ ಲೆಕ್ಕಗಳನ್ನು ಯಾರು ಕಲಿತಾರೆ ಅವರಿಗೆ ಔಟ್ ಆಫ್ ಮಾರ್ಕ್ಸ್ ಬರ್ತವೆ. ಸೊ ನೀವು ಎಷ್ಟು ವರ್ಕ್ ಮಾಡ್ತೀರಾ ಅಷ್ಟು ನಿಮಗೆ ಅಂಕಗಳು ಬರ್ತವೆ. ನೋಡಿ, ಕ್ವಶನ್ ನಂಬರ್ 26 ಕ್ವಶನ್ ಕೊಟ್ಟಿದ್ದಾರೆ, ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 27, ಫಾರ್ಮುಲಾ ಅಂದರೆ ಇಲ್ಲಿ ಥೇರಮ್. ಒಂದು ಥೇರಮ್ಮು ಟ್ಯಾಂಜೆಂಟ್ಸ್ ಆರ್ ಈಕ್ವಲ್, ಪಿ ಕ್ಯೂ ಈಕ್ವಲ್ ಟು ಪಿ ಆರ್, ಅದನ್ನಾದ್ರೂ ಕೇಳ್ಬೋದು. ಇಲ್ಲ ಅಂತಂದರೆ ದಿಸ್ ಒನ್, ಟ್ಯಾಂಜೆಂಟ್ಸ್ ಆ್ಯಂಡ್ ರೇಡಿಯಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಕೇಳ್ತಾರೆ. ಸೊ 2 ಥೇರಮ್ ರೆಡಿ ಆಗಿಬಿಡಿ, 2ರಲ್ಲಿ ಒಂದು ಬರುತ್ತೆ. ಓಕೆನಾ? ಕ್ವಶನ್ ಇಲ್ಲಿದೆ, ಆನ್ಸರು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಡಾಟಾ ಅಥವಾ ಡೇಟಾ. ಎಸ್, ಸಿಂಪಲ್ ಇದೆ ಆನ್ಸರ್. ಇಷ್ಟು ಬರೆದ್ರೆ ಆನ್ಸರ್ ಮುಗೀತು. ಪ್ರಾಕ್ಟೀಸ್ ಮಾಡಿ, 2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಇನ್ನೂ ಒಂದಿನ ಟೈಮ್ ಇದೆ, ನಾಳೆ ಫುಲ್ ಡೇ ಇದೆ. ಫುಲ್ ಡೇ ವರ್ಕ್ ಮಾಡಿದರೆ ಪಕ್ಕ ಮ್ಯಾಥಮೆಟಿಕ್ಸಲ್ಲಿ ಒಳ್ಳೆ ಅಂಕಗಳು ಬರ್ತವೆ. ಕ್ವಶನ್ ನಂಬರ್ 28 ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. 7 + tan ಸ್ಕ್ವೇರ್ ಎ + cot ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಈ ಲೆಕ್ಕನ ನಾನು ಅರ್ಧ ಗಂಟೆ ಬಿಡಿಸಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1 ಮಂತ್ ಹಿಂದ್ಗಡೆನೆ ಬಿಡಿಸಿದ್ದೀನಿ. ನಾನು ಯೂಟ್ಯೂಬಲ್ಲಿದೆ, ಹೋಗಿ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಆರ್ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಎಸ್, ಮೊದಲ ಪ್ರಶ್ನೆಗೆ ಆನ್ಸರ್ ಇಲ್ಲಿದೆ. ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಇಲ್ಲಿದೆ. ತಗೊಳ್ಳಿ, ಇದು ಬೋರ್ಡ್ ಅವ್ರು ಕೊಟ್ಟಿದ್ದು. ಓಕೆ, ಇದೇ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಬರೀಬೇಕು. ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಬರ್ತವೆ. ನೆಕ್ಸ್ಟ್ ಕ್ವಶನ್ ನಂಬರ್ 29. ಓಕೆ, ನೋಡ್ಕೊಳ್ಳಿ, ಪ್ರಶ್ನೆ ನೋಡ್ಕೊಳ್ಳಿ. ಇಲ್ಲಿ 2 ಪ್ರಶ್ನೆ ಕೊಟ್ಟಿದ್ದಾರೆ. ಮೇಲ್ಗಡೆದ್ದು ಪರ್ಫೆಕ್ಟ್ ಬಂತಂದರೆ ಮೇಲ್ಗಡೆದಕ್ಕೆ ಆನ್ಸರ್ ಬರೀರಿ. ಇಲ್ಲ ಮೇಲ್ಗಡೆ ಕ್ವಶನ್ ಸ್ವಲ್ಪ ಡೌಟ್ ಇದೆ ಸರ್ ಅನ್ನೋರು ಕೆಳಗಡೆ ಪ್ರಶ್ನೆಗೆ ಆನ್ಸರ್ ಬರೀರಿ. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು ಕೆಳಗಡೆ ಅಂತ ಅವರೇ ಹೇಳಿದ್ದಾರೆ. ಓಕೆ, ಎಸ್. ನೋಡಿ, ಹಾಗಾದರೆ ಮೇಲ್ಗಡೆ 1ನೇ ಪ್ರಶ್ನೆಗೆ ಭಾಗ ಪ್ರಮಾಣ ಸೂತ್ರ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಬೇಕು. 1ನೇ ಪ್ರಶ್ನೆಗೆ ಯೂಸ್ ಮಾಡಿದ್ದಾರೆ. ಆನ್ಸರ್ ಕಂಡುಹಿಡ್ಕೊಂಡಿದ್ದಾರೆ. ಇಲ್ಲಿ ಆನ್ಸರ್ ಇಲ್ಲಿದೆ. ಪಿ ಆಫ್ x, y = -1, 0 ಅಂತ ಕಂಡುಹಿಡ್ಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಆರು ಪ್ರಶ್ನೆ ಇಲ್ಲಿ ಬರುತ್ತೆ. ನೆಕ್ಸ್ಟು ಇನ್ನು ಇದು ಮುಗ್ದಿಲ್ಲ. ಎಸ್, ಪಿ ಆಫ್ x, y -4, 2 ಟ್ರೈ ಸೆಕ್ಷನ್ ಅಲ್ವಾ? ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಎಲ್ಲಿದೆ ನೋಡಿ. 6 ಕ್ವಶನ್ಗೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ. ಎ ಬಿ ಕನ್ನಡಿಗೆ ಒಂದ್ಸಲ ಡಿಸ್ಟೆನ್ಸ್ ಫಾರ್ಮುಲಾ, ಬಿ ಸಿ ಫೈಂಡ್ ಔಟ್ ಮಾಡೋಕ್ಕೆ ಮತ್ತೊಂದು ಸಲ, ಎ ಸಿ ಫೈಂಡ್ ಔಟ್ ಮಾಡೋಕ್ಕೆ ಮತ್ತೊಂದು ಸಲ ಡಿಸ್ಟೆನ್ಸ್ ಫಾರ್ಮುಲಾ. ಸೊ 3 ನಾನು ನೋಡಿಬಿಟ್ಟು ಎ ಬಿ + ಬಿ ಸಿ = ಎ ಸಿ, ಸೊ ದ ಗಿವನ್ ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಹೇಳಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ಓಕೆ, ಎಸ್, ಪ್ರಾಕ್ಟೀಸ್ ಮಾಡಿ ಈ ಥರ ಲೆಕ್ಕಗಳನ್ನು ನೀವು.
ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆ ಕೊಟ್ಟರು ಈಸಿಯಾಗಿ ಪ್ರಶ್ನೆಗೆ ಉತ್ತರ ಬರೀತೀರಾ ವಿದ್ಯಾರ್ಥಿಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 30 ಪ್ರಶ್ನೆ ನೋಡ್ಕೊಳ್ಳಿ. ಎಸ್, ಇಲ್ಲಿ ಸಹ 2 ಪ್ರಶ್ನೆ ಕೊಟ್ಟಿದ್ದಾರೆ. ಆರ್ ಕ್ವಶನ್ ಇದೆ. ಆರ್ ಕ್ವಶನ್ ಒಂದು ನೋಡ್ಕೊಬಿಡಿ. ಎಸ್, 2 ಪ್ರಶ್ನೆ ಇದಾವೆ. ಇದು ಮೊದಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಎಸ್, θ/360 × πr², ಇದು ಒಂದು ಫಾರ್ಮುಲಾ. ಆಮೇಲೆ θ/360 × 2πr, ದಿಸ್ ಈಸ್ ಆಲ್ಸೋ ಒನ್ ಮೋರ್ ಫಾರ್ಮುಲಾ. 2 ಫಾರ್ಮುಲಾ ಯೂಸ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ನಾವು ಟೋಟಲ್ ಲೆಂತ್ ಆಫ್ ದ ವೈರ್ ಕಂಡುಹಿಡ್ಕೋಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಆರ್ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಓಕೆ, ಎಸ್, ಲೆಂತ್ ಆಫ್ an arc, area of sector. ನೆಕ್ಸ್ಟ್ ಕ್ವಶನ್ ನಂಬರ್ 31 ಪ್ರೊಬ್ಯಾಬಿಲಿಟಿ, ಸಂಭವನೀಯತೆ ಮೇಲೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಇಲ್ಲಿದೆ ನೋಡ್ಕೊಳ್ಳಿ. ಕ್ವಶನ್ ಆ್ಯಂಡ್ ಆನ್ಸರ್ ಅವರೇ ಬೋರ್ಡ್ ಅವ್ರು ಕೊಟ್ಟಿದ್ದು, ಇದೇ ಥರನೇ ನೀವು ಬರೀಬೇಕು. ಆವಾಗ ನಿಮಗೆ ಒಳ್ಳೆ ಅಂಕಗಳು ಬರ್ತವೆ. ಓಕೆ, ಎಸ್ ವಿದ್ಯಾರ್ಥಿಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 32 ಕ್ವಶನ್ ಇದೆ. ಆನ್ಸರ್ ನೋಡ್ಕೊಳ್ಳಿ. ಎಸ್, ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ 33. ಎಸ್, ಮೀನ್ ಮತ್ತು ಮೀಡಿಯನ್ ಕೇಳಿದ್ರು. ಆವಾಗಲೇ ಮೀನ್ ಮತ್ತು ಮೋಡ್ ಕೇಳಿದ್ರು ಮಾಡೆಲ್ ಕ್ವಶನ್ ಪೇಪರ್ 3 ಇಲ್ಲಿ ಮೀನ್ ಮತ್ತು ಮೀಡಿಯನ್ ಕೇಳಿದ್ದಾರೆ. ಸೊ ಅದು ಮೀನ್ ಮತ್ತು ಮೀಡಿಯನ್ ಅಲ್ಲಿ ಯಾವುದಾದ್ರೂ ಒಂದು ಬರೀರಿ. ಸರಾಸರಿ ಮತ್ತು ಮಧ್ಯಾಂಕ ಕಂಡಿಡಿ ಅಂತ 2 ಪ್ರಶ್ನೆ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಯಾವ್ದು ಪರ್ಫೆಕ್ಟ್ ಇದ್ರೆ ಅದನ್ನು ಬರೀರಿ. ಓಕೆ, ಸೊ ಮೀನ್ ಪರ್ಫೆಕ್ಟ್ ಇದ್ರೆ ಮೀನ್ ಬಿಡಿಸಿ, ಮೀಡಿಯನ್ ಪರ್ಫೆಕ್ಟ್ ಇದ್ರೆ ಮೀಡಿಯನ್ ಬಿಡಿಸಿ. ಓಕೆ, ಮೀನ್ ಮಾಡೋರು ಇಲ್ಲಿದೆ ನೋಡಿ. ಮೀನ್ ಮಾಡ್ತೀನಿ ಅನ್ನೋರು ನಿಮ್ಮ ಆನ್ಸರ್ ಕರೆಕ್ಟಾಗಿ ಬಿಡಿಸಿದ್ರಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಮೀನ್ ಎಷ್ಟು ಬರುತ್ತೆ ಅಂದರೆ 32. ಮೀನ್ ಅಂದರೆ ಸರಾಸರಿ. ಸೊ ಸರಾಸರಿ 32 ಬಂದಿದೆ. ಸೊ ನೀವು ಇದನ್ನು ನೋಡ್ಕೊಳ್ಳಿ, ಸರಿಯಾಗಿ ಬಂದಿದ್ರೆ ಯು ಆರ್ ರೈಟ್, ಇಲ್ಲಾಂದರೆ ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೀಡಿಯನ್ ಬೇಕಂದವರು ಇಲ್ಲಿದೆ ನೋಡಿ ಆನ್ಸರ್. ಮೀಡಿಯನ್ ಈಕ್ವಲ್ ಟು L + n/2 - CF/F × H. ಫಾರ್ಮುಲಾದಲ್ಲಿ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. L ವ್ಯಾಲ್ಯೂ, CF ವ್ಯಾಲ್ಯೂ, H ವ್ಯಾಲ್ಯೂ, F ವ್ಯಾಲ್ಯೂ, n/2 ವ್ಯಾಲ್ಯೂ. ಓಕೆ, n ಎಷ್ಟಿರುತ್ತೋ ಅದರ ಅರ್ಧ n/2 ಇರುತ್ತೆ. ಇದು 44ರ ಅರ್ಧ 22. ಸೊ ದಿಸ್ ಈಸ್ n, ದಿಸ್ ಈಸ್ n/2. ಓಕೆ, ಎಸ್, ಮೀಡಿಯನ್ 270 ಬಂದಿದೆ. ನಾನು ಆಲ್ರೆಡಿ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀನಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬೇಕು, ಎಕ್ಸ್ಪ್ಲನೇಷನ್ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಎಲ್ಲ ಲೆಕ್ಕಗಳನ್ನು ನೋಡ್ಬೋದು ನೀವು. ಎಸ್, ನೆಕ್ಸ್ಟ್ 4 ಮಾರ್ಕ್ಸ್ 4 ಪ್ರಶ್ನೆ ಇದ್ದಾವೆ. ಒಂದು ಸಮಾಂತರ ಶ್ರೇಣಿ ಮೇಲೆ ಕ್ವಶನ್ ನಂಬರ್ 34 ಬಂದಿದೆ. ಓಕೆ, ಸೊ 2 ಕ್ವಶನ್ ಕೊಡ್ತಾರೆ. ದಿಸ್ ಆರ್ ದಿಸ್ ನೋಡಿ, ಇಲ್ಲೊಂದು ಪ್ರಶ್ನೆ ನೋಡಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟು ಅದ್ರ ಕೆಳಗಡೆ ಮತ್ತೊಂದು ಪ್ರಶ್ನೆ ಇದೆ, ನೋಡ್ಕೊಳ್ಳಿ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು. 2 ಆನ್ಸರು ಅವ್ರು ಕೊಟ್ಬಿಟ್ಟಿದ್ದಾರೆ. ಎಸ್, ನೋಡಿ ಆನ್ಸರ್ ಇಲ್ಲಿದೆ, ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ಮೊದಲ ಪ್ರಶ್ನೆಗೆ ಇದೇ ಉತ್ತರ. ಓಕೆನಾ, ಸೇಮ್ ಅವ್ರು ಯಾವ ಥರ ಬರೆದಿದ್ದಾರೆ ಆ ಥರ ಬರೆದ್ರೆ ಯು ವಿಲ್ ಗೆಟ್ 4 ಮಾರ್ಕ್ಸ್. 4 ಮಾರ್ಕ್ಸ್ ಬರ್ತವೆ ನಿಮಗೆ. AN ಫಾರ್ಮುಲಾನು ಯೂಸ್ ಮಾಡಿದ್ದಾರೆ, SN ಫಾರ್ಮುಲಾನು ಯೂಸ್ ಮಾಡಿದ್ದಾರೆ. ಬೋತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, AN ಆ್ಯಂಡ್ SN. ಸೊ ರೆಡಿ ಆಗಬೇಕು. ಓಕೆನಾ, ಎಸ್. ದ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಪದಗಳು ಬರ್ತವೆ ಅಂದರೆ 20 ಪದಗಳು ಬರ್ತವೆ. ನೆಕ್ಸ್ಟ್ ಆರ್ ಕ್ವಶನ್ಗೆ ಆನ್ಸರ್ ಇಲ್ಲಿದೆ. ಆರ್ ಕ್ವಶನ್ಗೆ SN ಫಾರ್ಮುಲಾ ಯೂಸ್ ಮಾಡಿದ್ದಾರೆ. ಎಸ್, AN ಫಾರ್ಮುಲಾನು ಯೂಸ್ ಮಾಡಿದ್ದಾರೆ. n = 15. ಓಕೆನಾ, n = 15 ನೋಡ್ಕೊಳ್ಳಿ. ಫಾಸ್ಟ್ ಆಗಿದ್ರೆ ಇನ್ನೊಂದ್ಸಲ ತೋರಿಸ್ತೀನಿ, ಇನ್ನೊಂದ್ಸಲ ನೋಡ್ಕೊಂಬಿಡಿ. ಯಾಕಂದರೆ 4 ಮಾರ್ಕ್ಸ್ ಅಲ್ವಾ, 4 ಮಾರ್ಕ್ಸ್ ಈಸಿಯಾಗಿ ಬರಬೇಕಂದ್ರೆ ನೀವು
ನೀಟಾಗಿ ನೋಡ್ಕೊಂಬಿಡಿ ಇನ್ನೊಂದ್ಸಲ. ಎಸ್, ದಿಸ್ ಈಸ್ ಕ್ವಶನ್ ನಂಬರ್ 1. 4 ಮಾರ್ಕ್ಸಲ್ಲಿ ಇದು ಮೊದಲ ಪ್ರಶ್ನೆ. ಓಕೆ, ಪ್ರಶ್ನೆ ನೋಡ್ಕೊಂಡ್ರ? ಇನ್ನೊಂದು ಪ್ರಶ್ನೆ ಆರ್ ಕ್ವಶನ್ ಇಲ್ಲಿದೆ. ದಿಸ್ ಈಸ್ ಆರ್ ಕ್ವಶನ್. ಹಾಗಾದರೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. A10 ಮೀನ್ಸ್ A plus 9D ಬಿಕಾಸ್ ದೇ ಆರ್ ಯೂಸಿಂಗ್ AN ಈಕ್ವಲ್ ಟು A plus N minus 1 into D. ಇಲ್ಲಿ A10 ಅಂದರೆ A plus 9D. ಯಾಕಂದರೆ ಇಲ್ಲಿ ಅವರು AN ಈಕ್ವಲ್ ಟು A plus N minus 1 into D ಫಾರ್ಮುಲಾ ಯೂಸ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು AN ಈಕ್ವಲ್ ಟು A plus N minus 1 into D ಫಾರ್ಮುಲಾ, A10 ಮೀನ್ಸ್ A plus 9D, A8 ಮೀನ್ಸ್ A plus 7D. ಓಕೆ, ಸೊ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಹೋಗಿದ್ದಾರೆ. ನೆಕ್ಸ್ಟು ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಡಿ ಈಕ್ವಲ್ ಟು 2 ಬಂತು. ಆ ಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಎ ವ್ಯಾಲ್ಯೂ 8 ಅಂತ ಬಂತು. ಒಂದ್ಸಲ ಎ ಮತ್ತು ಡಿ ಫೈಂಡ್ ಔಟ್ ಮಾಡಿದ್ಮೇಲೆ ಎಸ್ ಎನ್ ಫೈಂಡ್ ಔಟ್ ಮಾಡ್ತಾರೆ. ಓಕೆ, ಆ ಎಸ್ ಎನ್ ಫಾರ್ಮುಲಾ ಹಾಕಿಬಿಟ್ಟು ಆ ಎಸ್ ಎನ್ ನಲ್ಲಿ ನಮ್ಗೆ ಏನು ಬೇಕು, ಎನ್ ವ್ಯಾಲ್ಯೂ ಬೇಕು. ಸೊ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದಾರೆ ನೋಡಿ. ಎನ್ ಈಕ್ವಲ್ ಟು 20 ಅಂತ ಬರುತ್ತೆ, ಪದಗಳ ಸಂಖ್ಯೆ. ಎನ್ ಮೀನ್ಸ್ ನಂಬರ್ ಆಫ್ ಟರ್ಮ್ಸ್ ಇನ್ ಎ ಸೀಕ್ವೆನ್ಸ್. ಓಕೆ, ಪದಗಳ ಸಂಖ್ಯೆನ ನಾವು ಎನ್ ಅಂತ ಕರಿತೀವಿ, ನಂಬರ್ ಆಫ್ ಟರ್ಮ್ಸ್. ಸೊ ಮತ್ತೊಂದು ಆರ್ ಕ್ವಶನ್ಗೆ ಉತ್ತರ ಇಲ್ಲಿದೆ. ಆರ್ ರೇಷಿಯೋ ಕೊಟ್ಟಿದ್ದಾರೆ. A:D ಈಕ್ವಲ್ ಟು 3:2. ಸೊ ಇದನ್ನ ನಾವು A/D ಈಕ್ವಲ್ ಟು 3/2 ಅಂತ ಮಾಡ್ತೀವಿ. ಸೊ A ಈಕ್ವಲ್ ಟು 3D/2 ಆಗುತ್ತೆ. ಓಕೆ, ಎಸ್. ಸೊ ಎಸ್ ಎನ್ ಫಾರ್ಮುಲಾ ಬರೆದ್ಬಿಟ್ಟು ಅವ್ರು ಕೊಟ್ಟಿರೋ ವ್ಯಾಲ್ಯೂ ಎಲ್ಲ ಹಾಕಿ ಸೊ ಏನು ಕಂಡುಹಿಡಿತಾರೆ, ಡಿ ವ್ಯಾಲ್ಯೂ ಕಂಡುಹಿಡಿತಾರೆ. ಸೊ ಡಿ ಈಕ್ವಲ್ ಟು 4. ಎಸ್, ಆ ಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಮಗೆ ಎ ಸಿಗುತ್ತೆ. ಎ ಈಕ್ವಲ್ ಟು 6. ಸೊ ಎ ಮತ್ತು ಡಿ ಸಿಕ್ಕ ಮೇಲೆ ನಾವು ಎ ಪಿನ ಆರಾಮಾಗಿ ಬರೀಬೋದು. ಓಕೆ, ಸೊ ಎ ಪಿ 6, 10, 14, 18. ಆಮೇಲೆ ಮತ್ತೆ ಎ ಎನ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದಾರೆ. ಎನ್ ಈಕ್ವಲ್ ಟು 15. ಎಸ್, ನೆಕ್ಸ್ಟ್ ಕ್ವಶನ್ ಥೇರಮ್ಸ್, ಪ್ರಮೇಯಗಳು. If a line drawn parallel to one side of a triangle to intersect the other two sides in distinct points, the other two sides are divided in the same ratio. Prove that ಅಂತ ಹೇಳಿದ್ದಾರೆ ನೋಡಿ. ಇದು ಥೇಲ್ಸ್ ಥಿಯರಮ್. ಅವರು ಇಷ್ಟು ದೊಡ್ಡದಾಗಿ ಪ್ರಶ್ನೆ ಕೊಡಬಹುದು, ಅಥವಾ ಸ್ಟೇಟ್ ಆ್ಯಂಡ್ ಪ್ರೂವ್ ಥೇಲ್ಸ್ ಥಿಯರಮ್, ಅಥವಾ ಆರ್ ದೇ ಮೇ ಆಸ್ಕ್ ಸ್ಟೇಟ್ ಆ್ಯಂಡ್ ಪ್ರೂವ್ BPT ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಕೇಳ್ಬೋದು. ಸೊ ಆವಾಗ ನೀವು ಥೇಲ್ಸ್ ಥಿಯರಮ್ ಬರೀಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಇದನ್ನು 3 ರೀತಿಯಲ್ಲಿ ಕೇಳ್ಬೋದು, ಹೇಳಿದ್ದೀನಿ ನಾನು. ಸೊ ಸ್ಟೇಟ್ ಆ್ಯಂಡ್ ಪ್ರೂವ್ BPT ಅಂತ ಕೇಳ್ಬೋದು, ಆರ್ ಸ್ಟೇಟ್ ಆ್ಯಂಡ್ ಪ್ರೂವ್ ಥೇಲ್ಸ್ ಥಿಯರಮ್ ಅಂತ ಕೇಳ್ಬೋದು, ಅಥವಾ ಈಗೇನು ಕೊಟ್ಟಿದ್ದಾರಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಪ್ರೂವ್ ಮಾಡೋ ಅಂತ ಕೇಳ್ತಾರೆ. ಸೊ ಅವಾಗ ಥೇಲ್ಸ್ ಥಿಯರಮ್ ಬರೀಬೇಕು. ಅದು ಬಿಟ್ಟರೆ ಇನ್ನೊಂದು ಥಿಯರಮ್ ಇದೆ ನೋಡಿ. ಪ್ರೂವ್ ದಟ್ ಇಫ್ 2 triangles, ಓಕೆ, ಇಫ್ ಇನ್ 2 triangles sides of one triangle are proportional to the sides of the other triangle, then their corresponding angles are equal and hence the 2 triangles are similar ಅಂತ ಹೇಳಿದ್ದಾರೆ. ಸೊ ಇದಕ್ಕೂ ಆನ್ಸರ್ ತೋರಿಸ್ತೀನಿ ನಾನು. ಓಕೆ, ಮೊದಲು ಥೇಲ್ಸ್ ಥಿಯರಮ್ ನೋಡ್ಕೊಂಬಿಡಿ. ಎಸ್, ಡಯಾಗ್ರಾಮ್ ಡ್ರಾ ಮಾಡಬೇಕು, ಆಮೇಲೆ ಡೇಟಾ, ಕನ್ಸ್ಟ್ರಕ್ಷನ್ನು, ಟು ಪ್ರೂವ್, ಆಮೇಲೆ ಪ್ರೂಫ್. ತುಂಬ ಸಿಂಪಲ್ ಇದೆ ಥೇಲ್ಸ್ ಥಿಯರಮ್. ಇಕ್ವೇಷನ್ 1, 2, 3 ಅಂತ ಹೇಳಬೇಕು. ಸೊ ಫ್ರಮ್ ಇಕ್ವೇಷನ್ ನಂಬರ್ 1, 2, 3, ಅಕಾರ್ಡಿಂಗ್ ಟು ಇಕ್ವೇಷನ್ 1, 2, 3 ಇಂದ ನಾವು AD ಡಿವೈಡೆಡ್ ಬೈ DB ಈಕ್ವಲ್ ಟು AE ಡಿವೈಡೆಡ್ ಬೈ EC. ಲಾಸ್ಟ್ ಇದನ್ನು ಬರೀಲೇಬೇಕು. ಹಾಫ್ ಮಾರ್ಕ್ಸ್ ಬರುತ್ತೆ ಇದಕ್ಕೆ. ಲಾಸ್ಟ್ ಲೈನ್ ಇದೇ ಬರೀಬೇಕು. ಎಷ್ಟೋ ಜನ ಇದನ್ನು ಬರೆಯಲ್ಲ. ಓಕೆ, ಸೊ ಬರೀರಿ. ನೆಕ್ಸ್ಟ್ ಇನ್ನೊಂದು ಥಿಯರಮ್ ಇದೆ ನೋಡಿ. ಆ ಥಿಯರಮ್ಮು ಡಯಾಗ್ರಾಮ್ ಡ್ರಾ ಮಾಡಬೇಕು. ಅದಕ್ಕೂ ಡೇಟಾ, ಟು ಪ್ರೂವ್, ಕನ್ಸ್ಟ್ರಕ್ಷನ್ ಎಲ್ಲ ಬರೆದ್ಬಿಟ್ಟು. ಎಸ್ ವಿದ್ಯಾರ್ಥಿಗಳು, ಡೇಟಾ ಇದೆ, ಟು ಪ್ರೂವ್ ಇದೆ, ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಬರೀಬೇಕು, ಆಮೇಲೆ ಪ್ರೂಫ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಪ್ರೂಫ್ ಸ್ಟಾರ್ಟ್ ಆಗುತ್ತೆ. ಓಕೆ, ಎಸ್, ಇಲ್ಲಿಗೆ ಮುಗಿತು. ನೆಕ್ಸ್ಟು ಗ್ರಾಫ್. 4 ಮಾರ್ಕ್ಸಿಗೆ ಗ್ರಾಫ್ ಇದ್ದೇ ಇರುತ್ತೆ. x + 2y = 6, x + y = 2 ಅಂತಿದೆ. x + 2y = 6 ಇದೆಯಲ್ಲ. ಸೊ ನಾವು ಇದನ್ನ ಏನು ಮಾಡ್ಕೋಬೋದು, 2y ಇಲ್ಲೇ ಇಟ್ಕೊಂಡು ಪ್ಲಸ್ x ಈ ಕಡೆ ಬಂದರೆ -x,
2y ಈಕ್ವಲ್ ಟು 6 ಮೈನಸ್ ಎಕ್ಸ್ ಆಗುತ್ತೆ. ಮತ್ತೆ 2y ಅಲ್ಲಿ y ಇಲ್ಲೇ ಬರ್ಕೊಂಡು ಈ ಇಂಟು 2 ಈ ಕಡೆ ತೊಗೊಂಡೋದ್ರೆ 6 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಆಗುತ್ತೆ. y ಈಕ್ವಲ್ ಟು 6 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಆಗುತ್ತೆ. ಇದು y ಈಕ್ವಲ್ ಟು 2 ಮೈನಸ್ ಎಕ್ಸ್ ಆಗುತ್ತೆ. ಇಲ್ಲಿ y ಇಲ್ಲೇ ಇರಲಿ, ಪ್ಲಸ್ ಎಕ್ಸ್ ರೈಟ್ ಸೈಡ್ ಬಂದರೆ ಮೈನಸ್ ಎಕ್ಸ್. ಓಕೆ, y ಈಕ್ವಲ್ ಟು 2 ಮೈನಸ್ ಎಕ್ಸ್. ಯಾ, ಸೊ ದಿಸ್ ಇಸ್ ದ ಗ್ರಾಫ್ ಈ ಥರ ಬಂದಿದೆ. ಸೊ ಆನ್ಸರ್ಸ್ ಈಸ್ -2 and 4. x ಈಕ್ವಲ್ ಟು -2, y ಈಕ್ವಲ್ ಟು 4. x ಈಕ್ವಲ್ ಟು -2, y ಈಕ್ವಲ್ ಟು 4. ತುಂಬ ಸಿಂಪಲ್ ಗ್ರಾಫು, ರೆಡಿಯಾಗಿ 4 ಮಾರ್ಕ್ಸನ್ನು ಪಡೆದುಕೊಳ್ಳಿ. ಗ್ರಾಫ್ ಈಸ್ ವೆರಿ ವೆರಿ ಈಸಿ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 37 ನೋಡಿ. ಎಸ್, ಕ್ವಶನ್ ನಂಬರ್ 37 ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಕ್ವಶನ್ ಇಲ್ಲಿದೆ. ಆ ಪ್ರಶ್ನೆಗೆ ಆನ್ಸರ್ ಇಲ್ಲಿದೆ. ಆನ್ಸರ್ ಎಸ್, ಇಲ್ಲಿಂದ ಆನ್ಸರ್. ಯಾರು ಫಾರ್ಮುಲಾ ಓದ್ತಾರೋ ಅವ್ರಿಗೆ ಎಲ್ಲ ಅಂಕಗಳು ಬರ್ತವೆ. ಫಾರ್ಮುಲಾ ನೆನ್ಪಿಟ್ಕೋಬೇಕು, ಯಾವ ಫಾರ್ಮುಲಾನ ಎಲ್ಲಿ ಬಳಸಬೇಕು ಅಂತ ಗೊತ್ತಿರಬೇಕು. ಓಕೆ, ಯಾರು ಪ್ರಾಕ್ಟೀಸ್ ಮಾಡ್ತಾರೋ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ತುಂಬ ಪ್ರಾಕ್ಟೀಸ್ ಮಾಡೋದವರಿಗೆ ತುಂಬ ಅಂಕಗಳು ಬರ್ತವೆ. ಇನ್ನೂ ಟೈಮ್ ಇದೆ, ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಯಾವ್ದು ಲೆಕ್ಕ ಬರಲ್ಲ ಆ ಲೆಕ್ಕಗಳನ್ನು ಬಿಡಿಸಿ, ಖಂಡಿತ ಒಳ್ಳೆಯ ಅಂಕಗಳು ನಿಮಗೂ ಬರ್ತವೆ. ಹಾಗಾದರೆ ಡ್ರೋನ್ ಸ್ಪೀಡ್ 1 ಮೀಟರ್/ಸೆಕೆಂಡ್² ಅಂತ ಮಾಡಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಂಬರ್ 38. ಲಾಸ್ಟ್ ಕ್ವಶನ್. 2 ಕ್ವಶನ್ ಇದಾವೆ ನೋಡಿ, 5 ಮಾರ್ಕ್ಸ್ಗೆ. ಮೇಲ್ಗಡೆ ಆದರೂ ಬರೀರಿ, ಕೆಳಗಡೆ ಪ್ರಶ್ನೆಗಾದರೂ ಉತ್ತರ ಬಿಡಿಸ್ರಿ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಕರೆಕ್ಟಾಗಿ ಬಿಡಿಸಿದ್ರೆ ನಿಮಗೆ 5 ಅಂಕಗಳು ಬರ್ತವೆ. ಓಕೆ, ಎಸ್. ಹಾಗಾದರೆ ನೋಡ್ಕೊಳ್ಳಿ, ಪ್ರಶ್ನೆ ನೋಡ್ಕೊಂಡ್ರಲ್ವ? 2 ಪ್ರಶ್ನೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಬಿಡಿಸ್ಬೇಕು, ಪಕ್ಕ ಯು ವಿಲ್ ಗೆಟ್ 5 ಮಾರ್ಕ್ಸ್. ಪ್ರಶ್ನೆ ನೋಡ್ಕೊಂಡ್ರಾ? ಎಸ್, ಬನ್ನಿ ಉತ್ತರ ನೋಡೋಣ. ಮೊದಲ ಪ್ರಶ್ನೆಗೆ ಆನ್ಸರ್ ಇಲ್ಲಿದೆ. ಓಕೆ, ಎಸ್, ಆನ್ಸರ್ ನೋಡ್ಕೊಳ್ಳಿ. ಆನ್ಸರು ಎಸ್. ನೆಕ್ಸ್ಟ್, ವ್ಯಾಲ್ಯೂಮ್ ಆಫ್ ಸಾಲಿಡ್ ಈಕ್ವಲ್ ಟು ವ್ಯಾಲ್ಯೂಮ್ ಆಫ್ ಕೋನ್ ಪ್ಲಸ್ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವ್ಯಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಓಕೆ, 3 ಫಾರ್ಮುಲಾ ಬರೆದಿದ್ದಾರೆ. ಫಾರ್ಮುಲಾ ಬರೆದು ವ್ಯಾಲ್ಯೂಮ್ ಘನಫಲ ಕಂಡುಹಿಡ್ಕೊಂಡಿದ್ದಾರೆ. ನೆಕ್ಸ್ಟ್, ಸರ್ಫೇಸ್ ಏರಿಯಾ ಕಂಡುಹಿಡಬೇಕಂದ್ರೆ CSA ಆಫ್ ಕೋನ್, CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಹೆಮಿಸ್ಪಿಯರ್ 3 ಫಾರ್ಮುಲಾ ತಗೊಂಡು ಸೊ ಅದರದ್ದು ಏರಿಯಾ, ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿದ್ದಾರೆ. ನೆಕ್ಸ್ಟ್, ಆರ್ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಸ್ಲ್ಯಾಂಟ್ ಹೈಟ್ L ಈಕ್ವಲ್ ಟು √r² ಪ್ಲಸ್ h². ಓಕೆ, ಸೊ L ಮೀನ್ಸ್ 5 ಸೆಂಟಿಮೀಟರ್ ಬಂತು. L ಹೈಟ್ ಕಂಡುಹಿಡಬೇಕಂದ್ರೆ ಹೈಟ್ 40 ಮೀಟರ್ ಹೈಟ್. ನೆಕ್ಸ್ಟ್, CSA ಆಫ್ ರಾಕೆಟ್ ಈಕ್ವಲ್ ಟು CSA ಆಫ್ ಕೋನ್ ಪ್ಲಸ್ CSA ಆಫ್ ಸಿಲಿಂಡರ್. 5RL ಪ್ಲಸ್ 2πRH. ಟೇಕ್ 5R ಕಾಮನ್, ಸೊ here L plus 2H. 5 means 22/7. R is 3 centimeter. So substituting all and simplify, we will get curved surface area equal to 801.43 meter square. So ಅದಕ್ಕೆ 10,000ದಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೊ ಎಸ್ ಉತ್ತರ ಬರುತ್ತೆ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ. ಓಕೆ, 80,14,300 ಬಂತು. ದಿಸ್ ಈಸ್ ದಿ ಲಾಸ್ಟ್ ಲೈನ್. ಓಕೆ, ಇದು ಲಾಸ್ಟ್ ಲೈನ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ, ಈ ರೀತಿಯಾಗಿ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸಬೇಕು. ಪ್ರಾಕ್ಟೀಸ್ ಮಾಡಿ. ಓಕೆ, ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಳಿ, ಫಾರ್ಮುಲಾದ ಮೇಲೆ ಲೆಕ್ಕ ಮಾಡಿ, ಖಂಡಿತ ನಿಮಗೂ ಒಳ್ಳೆಯ ಅಂಕಗಳು ಬರ್ತವೆ. ಓಕೆ, ಸೊ ನಾನು ಈ ಕ್ಲಾಸಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 3 ಮತ್ತು 4 ಎಲ್ಲ ಪ್ರಶ್ನೆಗಳನ್ನು ತೋರಿಸಿದ್ದೀನಿ. ಅವುಗಳಿಗೆ ಬೋರ್ಡ್ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನು ತೋರಿಸಿದ್ದೀನಿ. ಓಕೆ, ಎಸ್ ವಿದ್ಯಾರ್ಥಿಗಳು, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರು
ಎಷ್ಟೋ ಜನ ವಿದ್ಯಾರ್ಥಿಗಳ ಹತ್ರ ಮಾಡೆಲ್ ಕ್ವಶನ್ ಪೇಪರೇ ಇರಲ್ಲ, ಸಿಕ್ಕಿರಲ್ಲ. ಇನ್ನೂ ಸ್ವಲ್ಪ ಜನ ಹತ್ರ ಮಾಡೆಲ್ ಕ್ವಶನ್ ಪೇಪರ್ ಇರುತ್ತೆ, ಅವುಗಳಿಗೆ ಆನ್ಸರ್ ಗೊತ್ತಿರಲ್ಲ. ಸೊ ಅದಕ್ಕೆ ನಾನು ಯಾರಿಗೆ ಮಾಡೆಲ್ ಕ್ವಶನ್ ಪೇಪರ್ ಇರಲ್ಲ ಅವ್ರ ಕ್ವಶನ್ ಪೇಪರ್ ನೋಡ್ಕೊಳ್ಳಿ, ಯಾರಿಗೆ ಆನ್ಸರ್ ಗೊತ್ತಿರಲ್ಲ ಅವ್ರಿಗೆ ಆನ್ಸರ್ ನಾನು ತೋರಿಸಿದ್ದೀನಿ, ಬೋರ್ಡ್ ಅವರೇ ಕೊಟ್ಟಿದ್ದು, ಜಸ್ಟ್ ನಾನು ತೋರಿಸಿದ್ದೀನಿ ನಿಮಗೆ. ಎಕ್ಸ್ಪ್ಲೇನು ನನ್ನ ಯೂಟ್ಯೂಬ್ ಕ್ಲಾಸಲ್ಲಿ ಎಲ್ಲ ಲೆಕ್ಕಗಳಿಗೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓಕೆನಾ, ನನ್ನ ಕ್ಲಾಸಲ್ಲಿ. ಸೊ ನೀವು ಎಸ್ ಇಲ್ಲಿದೆ ನೋಡಿ, ದೇವರಾಜ್ ಆರ್ ಅಗಡಿ ನಂದು ಯೂಟ್ಯೂಬ್ ಚಾನಲ್. ಆ ಚಾನಲಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಆಗಿಬಿಟ್ರೆ ಎಲ್ಲ ಲೆಕ್ಕಗಳು ನಿಮಗೆ ಕಾಣಿಸ್ಕೊಳ್ತವೆ. ಎಲ್ಲ ಲೆಕ್ಕಗಳನ್ನು ನೀವು ನೋಡ್ಕೋಬೋದು. ಯಾವುದಾದ್ರೂ ಒಂದು ಲೆಕ್ಕ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ನಾನು ಬಿಡಿಸಿದ್ದೀನಿ, ನೋಡ್ಕೋಬೋದು. ಓಕೆ, ಅದ್ರ ಜೊತೆಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಕರ್ನಾಟಕದಲ್ಲಿ ಎಲ್ಲೇ ಇರ್ಬೋದು, ಯಾವ ಜಿಲ್ಲೆಯಲ್ಲಿ ಬೇಕಾದರೂ ಇರ್ಬೋದು, ಸರ್ ನಮಗೆ ಆನ್ಲೈನ್ ಕ್ಲಾಸ್ ಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಸೊ ನೀವು ಆನ್ಲೈನ್ ಕ್ಲಾಸ್ನ ಈ ಬೇಸಿಗೆ ರಜದಲ್ಲಿ, ವೆಕೇಷನಲ್ ಟೈಮಲ್ಲಿ ತಗೋಬೋದು. ಓಕೆ, ಈಗ ಸ್ಕೂಲ್ ರಜೆ ಇದೆ, 9ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಪ್ರಮೋಟ್ ಆಗಿರ್ತೀರ, ಆಲ್ಮೋಸ್ಟ್ ಎಲ್ಲರೂ ಆಗಿರ್ತಾರೆ. ಸೊ ನೀವು ರಜದಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ನೀವು ಮ್ಯಾಥಮೆಟಿಕ್ಸ್ ಅಥವಾ ನಿಮ್ಗೆ ಯಾವ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ ಕಲಿತ್ರೆ ಒಳ್ಳೆಯದು. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 3 ಸಬ್ಜೆಕ್ಟ್ನ ನೀವು ರಜಾ ಟೈಮಲ್ಲಿ ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ ಒಂದ್ಸಲ, ಈಗ ರಜಾ ಟೈಮಲ್ಲಿ ಕಲ್ತಿರ್ತೀರ, ಮತ್ತು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮತ್ತೆ ನೀವು ಇನ್ನೊಂದು ಸಲ ಕಲಿಯೋದ್ರಿಂದ ಈಸಿಯಾಗಿ ನಿಮಗೆ ಸಬ್ಜೆಕ್ಟ್ ಅರ್ಥ ಆಗುತ್ತೆ, ಒಳ್ಳೆ ಅಂಕಗಳು ಬರ್ತವೆ. ಅರ್ಥ ಆಯ್ತಲ್ವಾ? ಎಸ್ ವಿದ್ಯಾರ್ಥಿಗಳು, ಎಲ್ರಿಗೂ ಆಲ್ ದ ವೆರಿ ವೆರಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಅವ್ರು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಬರೆದಿದ್ದಾರೋ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀರಿ. ಪೆನ್ಸಿಲ್ ತೊಗೊಂಡು ಹೋಗಿ, ಓಕೆ, ಸ್ಕೇಲ್ ಯೂಸ್ ಮಾಡಿ ಚಿತ್ರ ತೆಗಿಬೇಕಾದ್ರೆ. ಓಕೆ, ನೀವು ಆನ್ಸರ್ ಪೇಪರ್ ಓಪನ್ ಮಾಡಿದಾಗ ಫಸ್ಟ್ ಪೇಜಲ್ಲಿ ಅಥವಾ ಫಸ್ಟ್ 3, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಸ್ಟ್ ಒಂದು 5 ಪೇಜಲ್ಲಿ ನಿಮ್ಗೆ ಯಾವ ಪ್ರಶ್ನೆಗಳಿಗೆ ಕರೆಕ್ಟಾಗಿ ಆನ್ಸರ್ ಗೊತ್ತಿರ್ತವೆ. ಸರ್ ನನಗೆ ಥಿಯರಮ್ಸ್ಗೆ ಪರ್ಫೆಕ್ಟಾಗಿ ಆನ್ಸರ್ ಬರುತ್ತೆ ಸರ್, ಹಾಗಾದರೆ ನೀವು 2ನೇ ಪೇಜಲ್ಲಿ ಥಿಯರಮ್ಸ್ ಬರೆದ್ಬಿಡಿ. ಮೊದಲ ಪೇಜಲ್ಲಿ, ಫಸ್ಟ್ ಪೇಜಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು 8 ಪ್ರಶ್ನೆಗಳಿರ್ತವೆ, 8 ಪ್ರಶ್ನೆಗೆ ಉತ್ತರ ಬರೀಬೇಕು ಫಸ್ಟ್ ಪೇಜಲ್ಲಿ. ಸೆಕೆಂಡ್ ಪೇಜಲ್ಲಿ ನೀವು 2 ಅಂಕದ ಪ್ರಶ್ನೆ ಗೊತ್ತಿತ್ತಂದರೆ ಅದನ್ನು ಬರಿಬೋದು, ಇಲ್ಲ 3 ಅಂಕದ ಪ್ರಶ್ನೆ, ಸರ್ ನನಗೆ ಎಲಿಮಿನೇಷನ್ ಮೆಥಡ್ ಪರ್ಫೆಕ್ಟ್ ಇದೀನಿ ಸರ್, ಸೊ ಅದನ್ನೇ ನೀವು ಬರಿಬೋದು. ನೀವು ಯಾವ್ಯಾವ ಲೆಕ್ಕಗಳನ್ನು ಪರ್ಫೆಕ್ಟ್ ಇದ್ದೀರೋ ಅವುಗಳನ್ನು ನೀವು ಫಸ್ಟ್ ಬರೆದ್ಬಿಡಿ. ಸ್ವಲ್ಪ ಡೌಟ್ ಇದೆ, ಸ್ವಲ್ಪ ಟೈಮ್ ತಗೊಳ್ತವೆ ಅನ್ನೋದನ್ನು ಆಮೇಲೆ ಇಟ್ಕೋಬೇಕು. ಅವನ್ನ ಯಾವ ಲೆಕ್ಕನೂ ಬಿಟ್ಟು ಬರಬಾರ್ದು, ಎಲ್ಲಾನು ಟ್ರೈ ಮಾಡಬೇಕು, ಎಲ್ಲದಕ್ಕೂ ಆನ್ಸರ್ ಬರೀಬೇಕು. ಓಕೆನಾ? ಎಸ್, ಆದರೆ ಪರ್ಫೆಕ್ಟಾಗಿ 100% ಗೊತ್ತಿರೋವನ್ನ ಫಸ್ಟ್ ಬರೆದ್ಬಿಡಿ, ಸ್ವಲ್ಪ ಕನ್ಫ್ಯೂಸ್ ಇರೋವನ್ನ ನೆಕ್ಸ್ಟ್ ಪೇಜಲ್ಲಿ ನೀವು ಬರಿತಾ ಹೋಗಬೇಕು. ಓಕೆನಾ? ಯಾವುದೇ ಪೇಜಲ್ಲಿ ಹೊಡೆದಾಕ್ಬಾರ್ದು, ಓವರ್ ರೈಟಿಂಗ್ ಮಾಡಬಾರ್ದು. ಒಂದ್ಸಲ ಬರೆದ್ಬಿಟ್ಟು ಮತ್ತೊಂದು ಸಲ ಬರೆಯೋದು, ಆಳಿನ ಮಡಚೋದು, ಅರ್ಧ ಹಾಕೋದು, ಅಲ್ಲಿ ಚಿತ್ತಕಾಟ ಅಂತ ಕರೀತಾರೆ. ಓಕೆ, ಆ ಥರ ನಿಮ್ಮ ಆನ್ಸರ್ ಪೇಪರ್ನ ಚೆನ್ನಾಗಿ ಇಟ್ಕೋಬೇಕು. ಓಕೆ, ನಿಮ್ಮ ಆನ್ಸರ್ ಪೇಪರ್, ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡಿದ ತಕ್ಷಣ ಈಸ್ ವೆರಿ ಗುಡ್ ಸ್ಟೂಡೆಂಟ್, ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಸ್ಟೂಡೆಂಟ್ ಅಂತ ಅವ್ರದ್ದು ರೈಟ್ ಮಾರ್ಕ್ ಬೀಳ್ತಾ ಹೋಗುತ್ತೆ, ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಯಾವ ಟೀಚರ್ಗೂ ಈ ವಿದ್ಯಾರ್ಥಿಗೆ ಕಡಿಮೆ ಅಂಕಗಳನ್ನು ಕೊಡೋಣ ಅಂತ ಯಾರಿಗೂ ಮನಸ್ಸಿರಲ್ಲ. ಓಕೆ, ಎಲ್ರಿಗೂ ಒಳ್ಳೆ ಅಂಕಗಳು ಕೊಡಬೇಕಂತಿರುತ್ತೆ, ಬಟ್ ನೀವು ಒಳ್ಳೆ ರೀತಿಯಲ್ಲಿ ಬರೆದಿರ್ಬೇಕು. ಫಾರ್ಮುಲಾ ಯೂಸ್ ಮಾಡಬೇಕು, ಡೈಗ್ರಾಮ್ ಡ್ರಾ ಮಾಡಬೇಕು, ಪೇಪರಲ್ಲಿ ನೀಟಾಗಿ ಹ್ಯಾಂಡ್ ರೈಟಿಂಗ್ ಬರೆದಿರಬೇಕು. ಓಕೆ, ಚಿಹ್ನೆಗಳನ್ನು ನೀಟಾಗಿ ಬರೀಬೇಕು. ಸೊ ಎಕ್ಸಾಮ್ ಹಾಲ್ಗೆ 1 hour ಬಿಫೋರ್ ಹೋಗಿ, ಸಾಧ್ಯ ಆದರೆ ಅಟ್ಲೀಸ್ಟ್ ½ an hour ಬಿಫೋರ್ ಹೋಗಿ, ಆವಾಗ ನಿಮ್ಮ ಮೈಂಡ್ ಕೂಲ್ ಆಗಿರುತ್ತೆ. ನೀವು ಲೇಟಾಗಿ ಎಕ್ಸಾಮ್ ಹಾಲ್ಗೆ ಹೋದರೆ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ, ಉತ್ತರ ಗೊತ್ತಿದ್ರೂ ಮರ್ತೋಗ್ಬಿಡುತ್ತೆ. ಓಕೆನಾ? ಸೊ ಬೇಗ ಹೋಗಿ ಮೈಂಡ್ ಕೂಲ್ ಮಾಡ್ಕೊಳ್ಳಿ. ಒಂದು 1/2 ಲೀಟ್ರ್ ಬಾಟಲ್ ನೀರು ತೊಗೊಂಡೋಗಿ ಸ್ವಲ್ಪ ನೀರು ಕುಡೀರಿ. ಓಕೆ, ಕಾನ್ಸಂಟ್ರೇಷನ್ ಮಾಡಿ. ಮೊದಲು 15 ನಿಮಿಷ ಪ್ರಶ್ನೆಗಳನ್ನು ಹುಷಾರಾಗಿ ಓದಿ. ಓಕೆ, 15 ನಿಮಿಷ ಪ್ರಶ್ನೆ ಓದೋದ್ರಿಂದ ಈಸಿಯಾಗಿ ಹೇಗೆ ಬಿಡಿಸ್ಬೇಕು, ಯಾವ ಪ್ರಶ್ನೆಗೆ ಏನು ಉತ್ತರ ಬರೀಬೇಕು ಅಂತ ನಿಮ್ಮ ಬ್ರೈನೇ ನಿಮ್ಗೆ ಹೇಳ್ಕೊಡುತ್ತೆ. ಓಕೆ, ಯಾರೂ ಭಯ ಪಡಕ್ಕೆ ಹೋಗ್ಬೇಡಿ. ಅಲ್ಲಿ ಸ್ಕ್ವಾಡ್ ಬರಲಿ, ಮತ್ತೊಬ್ಬರು ಬರಲಿ, ಯಾರೋ ಬಂದರೂ ಅವ್ರವ್ರ ಡ್ಯೂಟಿ ಮಾಡ್ತಿರ್ತಾರೆ. ನೀವು ನಿಮ್ಮ ಡ್ಯೂಟಿ ಏನು? ಪ್ರಶ್ನೆಗಳನ್ನು ಓದೋದು, ಪ್ರಶ್ನೆಗೆ ಉತ್ತರ ಬರೆಯೋದು, ಅದೇ ನಿಮ್ಮ ಡ್ಯೂಟಿ. ಆ ಡ್ಯೂಟಿ ನೀವು ಮಾಡಿ, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಯಾರೂ ಭಯ ಪಡಬೇಡಿ. ಆಮೇಲೆ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳಿ.
ಟೈಮ್ ಕೇಳ್ತಾ ಪ್ರತಿ ಒನ್ ಅವರ್ಗೂ ಟೈಮ್ ಹೇಳ್ತಾ ಇರ್ತಾರೆ, ಅಲ್ಲಿ ಗಡಿಯಾರ ಹಾಕಿರ್ತಾರೆ. ಇಲ್ಲಾಂದರೆ ನೀವೇ ಎಸ್ ರೂಮ್ ಸೂಪರ್ವೈಸರ್ಗೆ ಸರ್ ಸಮಯ ಎಷ್ಟಾಯ್ತು ಸರ್ ಅಂತ ಕೇಳ್ಬೋದು. 1 ಅವರ್ ಅಂತ ಹೇಳಿದ್ರೆ 1 ಅವರಲ್ಲಿ ನೀವು ಎಷ್ಟು ಮಾರ್ಕ್ಸ್ ಬರೆದಿದ್ದೀರಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಎಸ್ 1 ಅವರಲ್ಲಿ ನಾನು ಇಷ್ಟು ಮಾರ್ಕ್ಸ್ ಬರ್ತೀನಿ. ಹಾಗಾದರೆ ಇನ್ನೂ 2 ಅವರಲ್ಲಿ ಫಾಸ್ಟಾಗಿ ಬರೀಬೇಕು. ಒಂದು ವೇಳೆ ಕಡಿಮೆ ಬರೆದ್ಬಿಟ್ಟಿದ್ರೆ ಇನ್ನೂ 2 ಅವರಲ್ಲಿ ನೀವು ಅದನ್ನು ಪಿಕ್ ಅಪ್ ಮಾಡ್ಕೋಬೇಕು, ಎಲ್ಲಾನು ಬರೆಯೋಕ್ಕೆ ರೆಡಿಯಾಗಿ. ಓಕೆನಾ? ತುಂಬ ಸ್ಪೀಡಾಗಿ ಹೋಗಬೇಡಿ, ತುಂಬ ನಿಧಾನವಾಗಿ ಹೋಗಬೇಡಿ, ಮೀಡಿಯಮ್ ಆಗಿ ಹೋಗಿ. ಸೊ ನಿಮಗೆ ಕೊಟ್ಟಿರ್ತಕ್ಕಂಥ 3 ಅವರ್ 15 ಮಿನಿಟ್ಸಲ್ಲಿ ಎಲ್ಲ ಪ್ರಶ್ನೆಗೂ ಆನ್ಸರ್ ಬರೀರಿ. ಯಾವ ಪ್ರಶ್ನೆಗೂ ಖಾಲಿ ಬಿಟ್ಟು ಬರಬಾರ್ದು, ಎಲ್ಲ ಪ್ರಶ್ನೆಗೂ ಉತ್ತರ ಬರೀಬೇಕು. ಓಕೆ, ಎಸ್. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಭಗವಂತ ಒಳ್ಳೆ ಶಕ್ತಿ ಕೊಡಲಿ. ನೀವು ಓದಿದ್ದೆಲ್ಲ ನೆನಪಾಗಲಿ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.